ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಮ್ಮ ಜೀವನವೆಂಬ ಈ ಮಹಾಸಮುದ್ರದಲ್ಲಿ ನಾವು ಅನೇಕ ಬಾರಿ ದಡ ಕಾಣದೆ ಅಲೆದಾಡುತ್ತೇವೆ. ನಾವು ಯಾರು? ಇಲ್ಲಿ ನಮ್ಮ ಅಸ್ತಿತ್ವದ ಉದ್ದೇಶವೇನು? ನಾವು ಕಾಣುವ ಈ ಜಗತ್ತು ಸತ್ಯವೋ ಅಥವಾ ಕೇವಲ ಒಂದು ಮರೀಚಿಕೆಯೋ? ಇಂತಹ ಸಾವಿರಾರು ಪ್ರಶ್ನೆಗಳು ನಮ್ಮ ಅಂತರಾಳದಲ್ಲಿ ಹುದುಗಿದ್ದು ಶಾಂತಿಯನ್ನು ಹುಡುಕುವ ಪಯಣದಲ್ಲಿ ನಮ್ಮನ್ನು ಕಾಡುತ್ತಿರುತ್ತವೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಅಂಥ ಒಂದು ಪರಮೋಚ್ಚ ಜ್ಞಾನದ ಭಂಡಾರವನ್ನು ತೆರೆಯಲಿದ್ದೇವೆ. ಅದುವೇ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮೀಯ ಭಕ್ತನಾದ ಉದ್ಧವನಿಗೆ ಬೋಧಿಸಿದ ಉದ್ಧವಗೀತ. ಇದು ಶ್ರೀಮದ್ ಭಾಗವತದ 11ನೇ ಸ್ಕಂಧದಲ್ಲಿ ಬರುವ ಒಂದು ಅಮೃತಧಾರೆ. ಭಗವದ್ಗೀತೆಯು ಯುದ್ಧಭೂಮಿಯಲ್ಲಿ ಅರ್ಜುನನ ಕರ್ತವ್ಯದ ಕುರಿತು ನಡೆದರೆ, ಈ ಉದ್ಧವಗೀತೆಯು ಕೃಷ್ಣನು ತನ್ನ ಅವತಾರ ಸಮಾಪ್ತಿಯ ಮುನ್ನ ಅಧ್ಯಾತ್ಮದ ಶಿಖರವನ್ನು ತಲುಪಲು ಬಯಸುವ ಸಾಧಕರಿಗೆ ನೀಡಿದ ಅಂತಿಮ ಸಂದೇಶವಾಗಿದೆ. ನಮ್ಮ ಬದುಕಿನ ಸಂಕಷ್ಟಗಳ ನಡುವೆ ನಾವು ಹತಾಶರಾಗಿ ಕುಳಿತಾಗ ನಮಗೆ ಬೇಕಿರುವುದು ಕೇವಲ ಸಾಂತ್ವನವಲ್ಲ, ಬದಲಾಗಿ ನಮ್ಮನ್ನು ಅರಿವಿನ ದಡಕ್ಕೆ ಕೊಂಡೊಯ್ಯುವ ದಾರಿದೀಪ. ಆ ದಾರಿದೀಪವೇ ಉದ್ಧವಗೀತೆ. ಉದ್ಧವನು ಕೇವಲ ಒಬ್ಬ ಭಕ್ತನಾಗಿರಲಿಲ್ಲ, ಅವನು ಕೃಷ್ಣನ ಸಖನಾಗಿದ್ದ, ಮಂತ್ರಿಯಾಗಿದ್ದ ಮತ್ತು ಅತಿ ಮುಖ್ಯವಾಗಿ ಜ್ಞಾನದ ಹಸಿವಿರುವ ಒಬ್ಬ ಶ್ರೇಷ್ಠ ಸಾಧಕನಾಗಿದ್ದ. ಕೃಷ್ಣನು ತನ್ನ ಭೂಲೋಕದ ಲೀಲೆಯನ್ನು ಮುಗಿಸಿ ವೈಕುಂಠಕ್ಕೆ ತೆರಳಲು ನಿರ್ಧರಿಸಿದಾಗ ಉದ್ಧವನಿಗೆ ಆ ವಿರಹವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಅವನ ಕಣ್ಣುಗಳಲ್ಲಿ ನೀರಿತ್ತು, ಹೃದಯದಲ್ಲಿ ಶೂನ್ಯವಿತ್ತು. ಆ ಸಂದರ್ಭದಲ್ಲಿ ಕೃಷ್ಣನು ಉದ್ಧವನಿಗೆ ನೀಡಿದ ಉಪದೇಶವು ಇಂದಿಗೂ ಸಹ ಮಾನವನ ಅಜ್ಞಾನದ ಕತ್ತಲೆಯನ್ನು ಸೀಳಬಲ್ಲಂತಹ ಶಕ್ತಿಯನ್ನು ಹೊಂದಿದೆ. ಜೀವನವು ಬದಲಾವಣೆಗಳ ಸರಮಾಲೆ. ಇಂದು ನಮಗೆ ಇಷ್ಟವಾದದ್ದು ನಾಳೆ ಅನಿಷ್ಟವೆನಿಸಬಹುದು. ನಾವು ಪ್ರೀತಿಸುವ ವ್ಯಕ್ತಿಗಳು, ನಾವು ಕೂಡಿಟ್ಟ ಸಂಪತ್ತು, ನಾವು ಅನುಭವಿಸುವ ಅಧಿಕಾರ ಇವೆಲ್ಲವೂ ಕೇವಲ ತಾತ್ಕಾಲಿಕವಾದವು ಎಂದು ನಮಗೆ ತಿಳಿದಿದ್ದರೂ ನಮ್ಮ ಮನಸ್ಸು ಮಾತ್ರ ಅವುಗಳನ್ನೇ ಶಾಶ್ವತವೆಂದು ನಂಬಿ ಅಂಟಿಕೊಳ್ಳುತ್ತದೆ. ಇದೇ ನಮ್ಮ ದುಃಖಕ್ಕೆ ಮೂಲ ಕಾರಣ. ಉದ್ಧವನು ಕೃಷ್ಣನ ಬಳಿ ಕೇಳುವ ಪ್ರಶ್ನೆಗಳೇ ಇಂದಿನ ಆಧುನಿಕ ಮನುಷ್ಯನ ಮನಸ್ಸಿನಲ್ಲಿರುವ ಪ್ರಶ್ನೆಗಳು. ಪ್ರಭು, ಈ ಸಂಸಾರದಿಂದ ಬಿಡುಗಡೆ ಹೊಂದುವುದು ಹೇಗೆ? ಮನುಷ್ಯನು ಹೇಗೆ ನಿರ್ಲಿಪ್ತನಾಗಿ ಬದುಕಬಲ್ಲನೋ? ಇವುಗಳಿಗೆ ಕೃಷ್ಣನು ನೀಡುವ ಉತ್ತರಗಳು ಕೇವಲ ದಾರ್ಶನಿಕವಾಗಿಲ್ಲ, ಅವು ಪ್ರಾಯೋಗಿಕವಾಗಿವೆ. ಭಕ್ತಿ ಮತ್ತು ಜ್ಞಾನದ ಅಪೂರ್ವ ಸಂಗಮವೇ ಈ ಉದ್ಧವಗೀತೆ. ನಾವು ಇಂದು ಕೇವಲ ಭೌತಿಕ ಸುಖಗಳ ಬೆನ್ಹಿಂದೆ ಓಡುತ್ತಿದ್ದೇವೆ, ಆದರೆ ನಮ್ಮ ಆತ್ಮದ ಹಸಿವನ್ನು ಮರೆತಿದ್ದೇವೆ. ಬನ್ನಿ, ಇಂದಿನ ಈ ಸಂಚಿಕೆಯಲ್ಲಿ ಉದ್ಧವಗೀತೆಯ ಸಾರವನ್ನು ನಮ್ಮ ಜೀವನದ ವಾಸ್ತವದೊಂದಿಗೆ ಬೆಸೆದು ಆಳವಾದ ಚಿಂತನೆಗೆ ಇಳಿಯೋಣ. ನಾವು ಹೇಗೆ ನಮ್ಮ ಮನಸ್ಸಿನ ತಳ್ಳಣಗಳನ್ನು ಅರಿವಿನಿಂದ ಗೆಲ್ಲಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳುವ ಪಯಣವನ್ನು ಪ್ರಾರಂಭಿಸೋಣ. ಈ ಜ್ಞಾನವು ಕೇವಲ ಗ್ರಂಥಗಳಲ್ಲಿ ಸಿಗುವಂಥದ್ದಲ್ಲ, ಅದು ಅನುಭವದಿಂದ ಅರಿವಿಗೆ ಬರಬೇಕಾದ ಸತ್ಯ. ಉದ್ಧವನು ಕೃಷ್ಣನ ಪಾದಗಳಿಗೆ ಶರಣಾದಾಗ ಕೃಷ್ಣನು ಅವನಿಗೆ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ರಹಸ್ಯವನ್ನು ಮಾತ್ರವಲ್ಲದೆ ಭಕ್ತನೊಬ್ಬನ ಲಕ್ಷಣಗಳು ಹೇಗಿರಬೇಕು ಎಂಬುದನ್ನು ವಿವರಿಸುತ್ತಾನೆ. ನಾವು ಈ ಪ್ರಪಂಚದಲ್ಲಿ ಒಬ್ಬರಾಗಿದ್ದರೂ ನಮ್ಮ ಅಂತರಾತ್ಮವನ್ನು ಪರಮಾತ್ಮನೊಂದಿಗೆ ಬೆಸೆಯುವ ಕಲೆ ನಮಗೆ ತಿಳಿದಿರಬೇಕು. ಆ ಕಲೆಯನ್ನೇ ನಾವು ಇಂದಿನ ಮತ್ತು ಮುಂಬರುವ ಭಾಗಗಳಲ್ಲಿ ಚರ್ಚಿಸುತ್ತಾ ಹೋಗೋಣ. ನಮ್ಮ ಅಸ್ತಿತ್ವದ ಮೂಲವನ್ನು ಹುಡುಕುತ್ತಾ ನಾವು ನಮ್ಮ ಅಹಂಕಾರವನ್ನು ಹೇಗೆ ತೊರೆದು ದೈವಿಕ ಪ್ರಜ್ಞೆಯತ್ತ ಸಾಗಬಹುದು ಎಂಬುದನ್ನು ಅರಿಯುವ ಸಮಯ ಬಂದಿದೆ. ಮನಸ್ಸಿನ ಮೇಲಿನ ನಿಯಂತ್ರಣವೇ ಜೀವನದ ನಿಜವಾದ ವಿಜಯ. ಆ ವಿಜಯದ ಕಡೆಗೆ ನಮ್ಮ ಮೊದಲ ಹೆಜ್ಜೆಯನ್ನು ಇಡೋಣ. ಮುಂದಿನ ಭಾಗದಲ್ಲಿ ನಾವು ಜಗತ್ತಿನ ಮಾಯೆಯ ಸ್ವರೂಪ ಮತ್ತು ಅದರಿಂದ ಹೊರಬರುವ ಮಾರ್ಗಗಳ ಕುರಿತು ಮತ್ತಷ್ಟು ಆಳವಾಗಿ ಚರ್ಚಿಸೋಣ. ನಮ್ಮ ಜೀವನವು ಒಂದು ದೊಡ್ಡ ರಂಗಮಂಚದಂತೆ. ನಾವಿಲ್ಲಿ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದೇವೆ, ಆದರೆ ನಾವೇ ಆ ಪಾತ್ರಗಳೇ ಎಂದು ಭ್ರಮಿಸುತ್ತಿದ್ದೇವೆ. ಉದ್ಧವಗೀತೆಯು ನಮಗೆ ಈ ಭ್ರಮೆಯಿಂದ ಹೊರಬರುವ ದಾರಿಯನ್ನು ತೋರಿಸುತ್ತದೆ. ಕೃಷ್ಣನು ಉದ್ಧವನಿಗೆ ಮಾಯೆಯ ಸ್ವರೂಪವನ್ನು ವಿವರಿಸುವಾಗ ಅದು ಎಷ್ಟು ಸೂಕ್ಷ್ಮವಾದುದು ಎಂದರೆ ನಾವು ಯೋಚಿಸುವ ಮೊದಲೇ ಅದು ನಮ್ಮನ್ನು ಕಟ್ಟಿಹಾಕುತ್ತದೆ ಎಂದು ತಿಳಿಸುತ್ತಾನೆ. ಮಾಯೆಯೆಂದರೆ ಕೇವಲ ಹೊರಗಿನ ಆಕರ್ಷಣೆಗಳಲ್ಲ, ಅದು ನಮ್ಮ ಮನಸ್ಸಿನ ಒಳಗಿನ ಆಲೋಚನಾಕ್ರಮ, ನಮ್ಮ ಪೂರ್ವಗ್ರಹಗಳು ಮತ್ತು ನಾವು ಸತ್ಯವೆಂದು ನಂಬಿರುವ ಸುಳ್ಳುಗಳ ಒಟ್ಟು ಮೊತ್ತ. ಒಬ್ಬ ಮನುಷ್ಯನು ಸುಖದ ಹಿಂದೆಯೇ ಹೋದಷ್ಟು ಅವನಿಗೆ ಅತೃಪ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಇದು ಏಕೆಂದರೆ ಶಾಶ್ವತವಲ್ಲದ ವಸ್ತುಗಳಲ್ಲಿ ಶಾಶ್ವತವಾದ ಆನಂದವನ್ನು ಹುಡುಕುವ ಪ್ರಯತ್ನವೇ ಒಂದು ದೊಡ್ಡ ದೋಷ. ಕೃಷ್ಣನು ಇದನ್ನು ಅತ್ಯಂತ ಸುಂದರವಾಗಿ ವಿವರಿಸುತ್ತಾನೆ. ನಾವು ಯಾವುದಾದರೂ ಒಂದನ್ನು ನಮ್ಮದು ಎಂದು ಅಂದುಕೊಂಡ ತಕ್ಷಣ ಅಲ್ಲಿ ಭಯ ಮತ್ತು ಚಿಂತೆಗಳು ಹುಟ್ಟಿಕೊಳ್ಳುತ್ತವೆ. ಬಂಗಾರದ ಸರವಾಗಿರಲಿ, ಅರಮನೆಯಂತಹ ಮನೆಯಾಗಿರಲಿ
ಅಥವಾ ನಮ್ಮ ಅಹಂಕಾರದ ಶಿಖರವಾಗಿರಲಿ, ಯಾವುದೂ ಶಾಶ್ವತವಾಗಿ ನಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ನಮ್ಮ ಮನಸ್ಸು ಒಂದು ಕಾಡು ಕುದುರೆ ಇದ್ದಂತೆ. ಅದಕ್ಕೆ ಸದಾ ಏನಾದರೊಂದು ಬೇಟು. ಇಂದು ಒಂದು ಆಸೆ ಈಡೇರಿದರೆ ನಾಳೆ ಮತ್ತೊಂದು ಆಸೆ ಹೊಸ ರೂಪದಲ್ಲಿ ಎದುರಿಗೆ ಬಳುತ್ತದೆ. ಈ ಆಸೆಗಳ ಸುಳಿಯಲ್ಲಿ ಸಿಲುಕಿದ ನಾವು ನಮ್ಮ ನಿಜವಾದ ಸ್ವರೂಪವಾದ ಆತ್ಮವನ್ನು ಮರೆತು ಬಿಡುತ್ತೇವೆ. ಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ, ಉದ್ಧವ, ಈ ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳು ನನ್ನಿಂದಲೇ ಸೃಷ್ಟಿಯಾಗಿವೆ, ಆದರೆ ಅವು ನನ್ನದಲ್ಲ. ಈ ಒಂದು ವಾಕ್ಯದಲ್ಲಿ ಎಂತಹ ದೊಡ್ಡ ತಾತ್ವಿಕ ಸತ್ಯವಿದೆ. ನಾವು ಸೃಷ್ಟಿಯಲ್ಲಿರುವ ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಭಗವಂತನ ದೃಷ್ಟಿಯಿಂದ ನೋಡಲು ಕಲಿತರೆ ಆಗ ನಮ್ಮ ಮನಸ್ಸಿನಲ್ಲಿರುವ ದ್ವೇಷ, ಅಸೂಯೆ ಮತ್ತು ಮಮಕಾರಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ಇದು ಕೇವಲ ಮಾತಲ್ಲ, ಇದು ಜೀವನವನ್ನು ನಡೆಸುವ ಕ್ರಮ. ನಾವು ನಮ್ಮ ಕೆಲಸಗಳನ್ನು ಮಾಡುತ್ತಲೇ ಇರಬೇಕು, ಆದರೆ ಫಲದ ಮೇಲೆ ಆಸೆಯನ್ನು ಇಟ್ಟುಕೊಳ್ಳಬಾರದು. ನಾವು ಕೇವಲ ನಿಮಿತ್ತ ಮಾತ್ರ ಎಂಬುದನ್ನು ಅರಿತಾಗ ಜೀವನದಲ್ಲಿ ಬರುವ ಸೋಲು ಗೆಲುವುಗಳು ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಸಾಧನೆ ಎಂದರೆ ಕಾಡಿಗೆ ಹೋಗುವುದಲ್ಲ, ಬದಲಾಗಿ ಸಂಸಾರದಲ್ಲಿದ್ದುಕೊಂಡೇ ಮನಸ್ಸನ್ನು ನಿರ್ಲಿಪ್ತವಾಗಿಟ್ಟುಕೊಳ್ಳುವುದು. ಕೃಷ್ಣನು ಉದ್ಧವನಿಗೆ ಪ್ರಕೃತಿಯ 3 ಗುಣಗಳಾದ ಸತ್ವ, ರಜಸ್ಸು ಮತ್ತು ತಮೋಗುಣಗಳ ಬಗ್ಗೆ ವಿವರಿಸುತ್ತಾನೆ. ನಮ್ಮ ಪ್ರತಿದಿನದ ಆಲೋಚನೆಗಳು, ನಮ್ಮ ಆಹಾರ, ನಮ್ಮ ನಡವಳಿಕೆಗಳು ಈ 3 ಗುಣಗಳ ಪ್ರಭಾವಕ್ಕೆ ಒಳಪಟ್ಟಿರುತ್ತವೆ. ತಮೋಗುಣವು ನಮ್ಮನ್ನು ಸೋಮಾರಿತನ ಮತ್ತು ಅಜ್ಞಾನದ ಕಡೆಗೆ ಕೊಂಡೊಯ್ಯುತ್ತದೆ. ರಜೋಗುಣವು ನಮ್ಮನ್ನು ತೀವ್ರವಾದ ಆಸೆಗಳು ಮತ್ತು ಕ್ರಿಯೆಗಳ ಕಡೆಗೆ ಪ್ರೇರೇಪಿಸುತ್ತದೆ. ಆದರೆ ಸತ್ವಗುಣವು ನಮ್ಮನ್ನು ಜ್ಞಾನ ಮತ್ತು ಶಾಂತಿಯ ಕಡೆಗೆ ಕೊಂಡೊಯ್ಯುತ್ತದೆ. ನಾವೆಲ್ಲಾವಲ್ಲೂ ಈ ಸತ್ವಗುಣದ ಕಡೆಗೆ ಒಲವು ತೋರಬೇಕು. ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ನಾವು ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಮನಸ್ಸು ಯಾವ ಗುಣದ ಪ್ರಭಾವದಲ್ಲಿದೆ ಎಂಬುದನ್ನು ಗಮನಿಸುವುದೇ ಜಾಗೃತ ಜೀವನದ ಮೊದಲ ಹೆಜ್ಜೆ. ನಾವೆಲ್ಲರೂ ಯಾವುದೋ ಒಂದು ರೂಪದಲ್ಲಿ ಬಂಧಿಗಳಾಗಿದ್ದೇವೆ. ಯಾರೋ ಹಣದ ಬಂಧನದಲ್ಲಿ, ಯಾರೋ ಕೀರ್ತಿಯ ಬಂಧನದಲ್ಲಿ, ಇನ್ನು ಯಾರೋ ಸಂಬಂಧಗಳ ಜಂಜಾಟದಲ್ಲಿ ಸಿಲುಕಿದ್ದೇವೆ. ಆದರೆ ಈ ಬಂಧನಗಳೆಲ್ಲವೂ ನಮ್ಮ ಮನಸ್ಸಿನ ನಿರ್ಮಾಣಗಳಷ್ಟೇ. ಮನಸ್ಸು ಕಲ್ಪಿಸಿಕೊಂಡಿರುವ ಈ ಬೇಡಿಗಳನ್ನು ಒಡೆಯಲು ಜ್ಞಾನದ ಕೊಡಲಿಯೇ ಬೇಕು. ಉದ್ಧವಗೀತೆಯು ನಮಗೆ ತಿಳಿಸಿಕೊಡುವುದು ನಾವು ಸ್ವತಂತ್ರರು ಎಂಬ ಸತ್ಯವನ್ನು. ನಾವು ಪರಮಾತ್ಮನ ಅಂಶಗಳು, ನಾವು ದೈವಿಕರು. ಈ ಅರಿವು ಒಮ್ಮೆ ಮನಸ್ಸಿಗೆ ಬಂದರೆ ಪ್ರಪಂಚದ ಯಾವುದೇ ಶಕ್ತಿಯೂ ನಮ್ಮನ್ನು ದೈಹಿಕವಾಗಿ ಸೆರೆಹಿಡಿದರೂ ನಮ್ಮ ಆಂತರಿಕ ಆನಂದವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಾವು ದಿನನಿತ್ಯದ ಬದುಕಿನಲ್ಲಿ ಎಷ್ಟೋ ಬಾರಿ ಕೃತಕ ಒತ್ತಡಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ನಾಳೆ ಏನಾಗುತ್ತದೋ ಎಂಬ ಭಯವೇ ಇಂದಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತಿದೆ. ಆದರೆ ಉದ್ಧವನಿಗೆ ಕೃಷ್ಣನು ನೀಡಿದ ಉಪದೇಶದಂತೆ ಇಂದಿನ ಕ್ಷಣದಲ್ಲಿ ಬದುಕುವುದು, ಜವಾಬ್ದಾರಿಗಳನ್ನು ಸಮರ್ಪಣಭಾವದಿಂದ ನಿರ್ವಹಿಸುವುದು ಮತ್ತು ಫಲವನ್ನು ಭಗವಂತನಿಗೆ ಬಿಟ್ಟು ಬಿಡುವುದೇ ಜೀವನದ ಪರಮಸತ್ಯ. ನಾವು ನಮ್ಮ ಇಂದ್ರಿಯಗಳ ಗುಲಾಮರಾಗಿದ್ದೇವೆ. ಕಣ್ಣು ಕಂಡದ್ದೆಲ್ಲಾ ಬಯಸುತ್ತದೆ, ನಾಲಿಗೆ ರುಚಿಯನ್ನು ಹುಡುಕುತ್ತದೆ. ಇಂದ್ರಿಯಗಳ ಈ ಅತಿಯಾದ ಆಟವೇ ನಮ್ಮನ್ನು ದಾರಿ ತಪ್ಪಿಸುತ್ತಿದೆ. ಆದರೆ ಇಂದ್ರಿಯಗಳನ್ನು ನಿಗ್ರಹಿಸುವುದು ಎಂದರೆ ಅವುಗಳನ್ನು ಸಾಯಿಸುವುದಲ್ಲ, ಬದಲಾಗಿ ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುವುದು. ನಾವು ನಮ್ಮ ನೋಟವನ್ನು ಸುಂದರವಾದ ವಸ್ತುಗಳ ಬದಲಾಗಿ ಸೌಂದರ್ಯದ ಮೂಲವಾದ ಪರಮಾತ್ಮನ ಕಡೆಗೆ ತಿರುಗಿಸಿದರೆ ಆಗ ಇಂದ್ರಿಯಗಳೇ ಭಕ್ತಿಮಾರ್ಗಕ್ಕೆ ಸಾಧನಗಳಾಗುತ್ತವೆ. ಉದ್ಧವನು ಕೃಷ್ಣನ ಬಳಿ ಕೇಳಿದ ಈ ಜ್ಞಾನದ ಬುನಾದಿಯನ್ನು ಅರ್ಥಮಾಡಿಕೊಂಡರೆ ಮುಂದಿನ ಪಯಣ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಆತ್ಮನ ಸ್ವರೂಪ ಮತ್ತು ಈ ದೈಹಿಕ ಅಸ್ತಿತ್ವದ ನಡುವಿನ ಅಂತರವನ್ನು ನಾವು ಆಳವಾಗಿ ಚಿಂತಿಸಬೇಕಾಗಿದೆ. ಈ ಚಿಂತನೆಯು ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಅರಿವಿನ ಬೆಳಕಿನೆಡೆಗೆ ಕರೆದೊಯ್ಯುತ್ತದೆ. ನಾವು ನಮ್ಮ ಆಂತರಿಕ ಶಕ್ತಿಯನ್ನು ಅರಿತಾಗ ಬಾಹ್ಯ ಪ್ರಪಂಚದ ಸವಾಲುಗಳು ಸಣ್ಣದಾಗಿ ಕಾಣತೊಡಗುತ್ತವೆ. ನಮ್ಮ ಬದುಕಿನ ನಿಜವಾದ ಉದ್ದೇಶವನ್ನು ಹುಡುಕುವ ಈ ಪಯಣದಲ್ಲಿ ನಾವಿನ್ನು ಮುಂದೆ ಭಕ್ತಿ ಮತ್ತು ಜ್ಞಾನದ ಸಮನ್ವಯದ ಬಗ್ಗೆ ಅರಿಯಬೇಕಾಗಿದೆ. ಭಗವಂತನು ಕೇವಲ ಕಲ್ಲು ಅಥವಾ ಲೋಹದ ಮೂರ್ತಿಯಲ್ಲ, ಅವನು ನಮ್ಮ ಪ್ರತಿಯೊಂದು ಉಸಿರಲ್ಲೂ ಅಡಗಿರುವ ಚೈತನ್ಯ. ಆ ಚೈತನ್ಯವನ್ನು ಗುರುತಿಸುವ ಕ್ರಮದ ಬಗ್ಗೆ ಮತ್ತು ನಮ್ಮ ಮನಸ್ಸನ್ನು ಆ ಪರಮಾತ್ಮನ ಪಾದಗಳಲ್ಲಿ ಸಮರ್ಪಿಸುವ ಹಾದಿಯ ಬಗ್ಗೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ಆಳವಾದ ಜ್ಞಾನವನ್ನು ಪಡೆದುಕೊಳ್ಳೋಣ. ನಮ್ಮ ಆಂತರಿಕ ಬದಲಾವಣೆಗೆ ಬೇಕಾದ ಇಂಧನವು ಅರಿವಿನಲ್ಲಿದೆ. ಆ ಅರಿವನ್ನು ಹೆಚ್ಚಿಸಿಕೊಳ್ಳುತ್ತಾ ಜೀವನದ ಸಾರ್ಥಕತೆಯ ಕಡೆಗೆ ನಡೆಯೋಣ. ನಾವು ಜೀವನದ ಸಂಕೀರ್ಣತೆಯನ್ನು ಅರ್ಥಮಾಡಿಕೊಳ್ಳುತ್ತಾ ಸಾಗಿದಂತೆ ನಮ್ಮ ಮನಸ್ಸಿಗೆ ಹೊಳೆಯುವ ಅತಿದೊಡ್ಡ ಸತ್ಯವೆಂದರೆ ಅಹಂಕಾರದ ಶರಣಾಗತಿ. ಉದ್ಧವನಿಗೆ ಕೃಷ್ಣನು ನೀಡಿದ ಉಪದೇಶದ ತಿರುಳೇ ಇದು. ನಾವು ಈ ಜಗತ್ತಿನಲ್ಲಿ ಎಷ್ಟೇ ಬುದ್ಧಿವಂತರಾಗಿರಲಿ, ಎಷ್ಟೇ ಸಂಪತ್ತನ್ನು ಗಳಿಸಿರಲಿ, ಅಹಂಕಾರವೆಂಬ ಕಣ್ಣಿಗೆ ಕಾಣದ ಗೋಡೆ ನಮ್ಮನ್ನು ಪರಮಾತ್ಮನನ್ನು ಬೇರ್ಪಡಿಸಿರುತ್ತದೆ.
ನಾನು ಮಾಡಿದೆ, ಇದು ನನ್ನ ಸಾಧನೆ, ಈ ಫಲ ನನ್ನದು ಎಂಬ ಭಾವನೆ ಮನುಷ್ಯನನ್ನು ಸದಾ ಅಶಾಂತಿಯಲ್ಲಿರಿಸುತ್ತದೆ. ಉದ್ಧವನು ಕೃಷ್ಣನನ್ನು ಕೇಳುತ್ತಾನೆ, ಪ್ರಭು, ಭಕ್ತನಾದವನು ಈ ಅಹಂಕಾರವನ್ನು ಹೇಗೆ ಕಳಚಿಕೊಳ್ಳಬೇಕು? ಆಗ ಕೃಷ್ಣನು ನಗುತ್ತಾ ಪ್ರಕೃತಿಯಲ್ಲಿನ ಉದಾಹರಣೆಗಳನ್ನು ನೀಡಿ ವಿವರಿಸುತ್ತಾನೆ. ಮಳೆ ಬಂದರೆ ನೆಲಕ್ಕೆ ನೀರು ತಾಗುತ್ತದೆ, ಆದರೆ ನೆಲ ತನ್ನ ಮೂಲಗುಣವನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಜಗತ್ತಿನ ಕಷ್ಟ ಸುಖಗಳ ನಡುವೆ ಬದುಕಿದರೂ ನಮ್ಮ ಅಂತರಾತ್ಮವು ಕಲುಷಿತವಾಗಬಾರದು. ನಾವು ಕೇವಲ ಭಗವಂತನ ಹಸ್ತದ ಬೊಂಬೆಗಳು ಎಂಬ ಸತ್ಯವನ್ನು ಅರಿತುಕೊಂಡರೆ ಅಹಂಕಾರವು ತಾನಾಗಿಯೇ ಮಾಯವಾಗುತ್ತದೆ. ಭಕ್ತಿ ಎಂದರೆ ಕೇವಲ ಕೈಮುಗಿದು ಬೇಡುವುದಲ್ಲ, ಭಕ್ತಿ ಎಂದರೆ ನಮ್ಮ ಅಸ್ತಿತ್ವವನ್ನೇ ಭಗವಂತನಿಗೆ ಅರ್ಪಿಸುವುದು. ಇದನ್ನು ಆತ್ಮನಿವೇದನ ಎಂದು ಕರೆಯುತ್ತಾರೆ. ನಮ್ಮ ಸುಖ, ದುಃಖ, ಯಶಸ್ಸು, ವೈಫಲ್ಯ ಎಲ್ಲವನ್ನೂ ಭಗವಂತನ ಇಚ್ಛೆ ಎಂದು ಸ್ವೀಕರಿಸಿದಾಗ ನಮ್ಮ ಮೇಲೆ ಹೊರೆ ಇರುವುದಿಲ್ಲ. ಉದ್ಧವಗೀತೆಯು ನಮಗೆ ಕಲಿಸುವುದು ನಾವು ಹೊತ್ತುಕೊಂಡಿರುವ ಜವಾಬ್ದಾರಿಗಳ ಭಾರವನ್ನು ಭಗವಂತನ ಪಾದಕ್ಕೆ ವರ್ಗಾವಿಸುವುದು ಹೇಗೆ ಎಂದು. ಭಕ್ತಿ ಇರಲಿ, ಜ್ಞಾನವಿರಲಿ, ವೈರಾಗ್ಯವಿರಲಿ, ಈ ಮೂರೂ ಸಮತೋಲನದಲ್ಲಿದ್ದರೆ ಮಾತ್ರ ಮನುಷ್ಯನು ನಿಜವಾದ ಶಾಂತಿಯನ್ನು ಕಾಣಬಲ್ಲನು. ಕೇವಲ ಜ್ಞಾನವಿದ್ದರೆ ಅಹಂಕಾರ ಬರಬಹುದು, ಕೇವಲ ಭಕ್ತಿಯಿದ್ದರೆ ಭಾವನಾತ್ಮಕ ಅತೃಪ್ತಿ ಬರಬಹುದು. ಆದರೆ ಇವೆರಡರ ಸಂಗಮವಾದಾಗ ಮನುಷ್ಯನು ಸ್ಥಿತಪ್ರಜ್ಞನಾಗುತ್ತಾನೆ. ಅಂತಹ ಸ್ಥಿತಪ್ರಜ್ಞನಿಗೆ ಪ್ರಪಂಚದ ಏರಿಳಿತಗಳು ಬಾಧಿಸುವುದಿಲ್ಲ. ನಿಮಗೆ ತಿಳಿದಿದೆಯೇ, ನಮ್ಮ ಜೀವನದ ಪ್ರತಿ ಕ್ಷಣವೂ ಒಂದು ಪರೀಕ್ಷೆ. ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತೇವೆ, ಆದರೆ ದಿನವಿಡೀ ನಮ್ಮ ಆಲೋಚನೆಗಳು ಹೇಗಿರುತ್ತವೆ? ನಮ್ಮ ಮಾತುಗಳು ಎಷ್ಟು ಮೃದುವಾಗಿರುತ್ತವೆ? ಇತರರ ನೋವಿಗೆ ನಾವು ಹೇಗೆ ಸ್ಪಂದಿಸುತ್ತೇವೆ? ಇವೆಲ್ಲವೂ ಭಕ್ತಿಯ ಅಳತೆಗೋಲುಗಳು. ಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ, ಯಾರು ನನ್ನನ್ನು ಸರ್ವಭೂತಗಳಲ್ಲಿ ಕಾಣುತ್ತಾರೋ ಅವರೇ ನನಗೆ ಅತ್ಯಂತ ಪ್ರಿಯರು. ಅಂದರೆ ಪ್ರಾಣಿ, ಪಕ್ಷಿ, ಮನುಷ್ಯ, ಕೀಟ ಎಲ್ಲದರಲ್ಲೂ ಭಗವಂತನನ್ನೇ ಕಾಣುವ ದೃಷ್ಟಿ ನಮಗಿರಬೇಕು. ನಾವು ನಮ್ಮ ಸ್ವಂತ ಲಾಭಕ್ಕಾಗಿ ಯಾರನ್ನಾದರೂ ನೋಯಿಸಿದರೆ ಅದು ನೇರವಾಗಿ ಆ ಭಗವಂತನನ್ನೇ ನೋಯಿಸಿದಂತೆ. ಈ ವಿಶಾಲವಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವುದು ನಮ್ಮ ಆಧ್ಯಾತ್ಮಿಕ ಪಯಣದ ಅತ್ಯಂತ ಮುಖ್ಯವಾದ ಹಂತ. ಅಹಂಕಾರವು ನಮ್ಮನ್ನು ಎಲ್ಲಿಯವರೆಗೆ ಕಟ್ಟಿಹಾಕುತ್ತದೆ ಎಂದರೆ ನಾವು ತಪ್ಪು ಮಾಡಿದಾಗಲೂ ಅದನ್ನು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ನಾವು ಬೇರೆಯವರನ್ನು ದೂಷಿಸುತ್ತಾ ನಮ್ಮ ಅತೃಪ್ತಿಯನ್ನು ಹೊರಹಾಕುತ್ತೇವೆ. ಆದರೆ ಉದ್ಧವಗೀತೆಯು ನಮಗೆ ಆತ್ಮಾವಲೋಕನದ ಕನ್ನಡಿಯಂತೆ ಕೆಲಸ ಮಾಡುತ್ತದೆ. ನನ್ನ ಮನಸ್ಸಿನ ಅಶಾಂತಿಗೆ ಕಾರಣ ಬಾಹ್ಯ ಪ್ರಪಂಚವಲ್ಲ, ಅದು ನನ್ನ ಒಳಗೆ ಇರುವ ದೋಷಗಳೇ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ಯಾವಾಗ ಜವಾಬ್ದಾರಿಯನ್ನು ಸ್ವೀಕರಿಸುತ್ತೇವೋ ಆಗ ಬದಲಾವಣೆಯು ನಮ್ಮಿಂದಲೇ ಪ್ರಾರಂಭವಾಗುತ್ತದೆ. ಬದಲಾವಣೆಯೆಂದರೆ ಬದುಕಿನ ಶೈಲಿ ಬದಲಾಯಿಸುವುದಲ್ಲ, ಬದಲಾಗಿ ಬದುಕನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸುವುದು. ಅಹಂಕಾರದ ವಿಸರ್ಜನೆ ಎಂಬುದು ಒಮ್ಮೆ ನಡೆಯುವ ಪ್ರಕ್ರಿಯೆಯಲ್ಲ, ಅದು ನಿರಂತರವಾದ ಅಭ್ಯಾಸ. ನಮ್ಮ ದೈನಂದಿನ ಕೆಲಸದ ಒತ್ತಡದಲ್ಲಿ ನಾವು ಭಗವಂತನನ್ನು ಮರೆತುಬಿಡುತ್ತೇವೆ. ಆದರೆ ಉದ್ಧವಗೀತೆಯು ಹೇಳುವಂತೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನ ಸೇವೆಯಾಗಿ ಪರಿವರ್ತಿಸಬಹುದು. ನೀವು ಮಾಡುವ ಕೆಲಸವು ಇತರರಿಗೆ ಸಹಾಯವಾಗುತ್ತಿದ್ದರೆ ಅದವೇ ನಿಜವಾದ ಪೂಜೆ. ಕೇವಲ ಮಂತ್ರಗಳನ್ನು ಪಠಿಸುವುದು ಪೂಜೆಯಲ್ಲ, ನಮ್ಮ ಪ್ರತಿಯೊಂದು ನಡೆಯೂ ಧರ್ಮಮಯವಾಗಿರುವುದು ಪೂಜೆ. ನಮ್ಮಲ್ಲಿರುವ ಪ್ರತಿಭೆ, ನಮ್ಮ ಸಂಪತ್ತು, ನಮ್ಮ ಸಮಯ ಇವೆಲ್ಲವೂ ಭಗವಂತ ನಮಗೆ ನೀಡಿರುವ ಕೊಡುಗೆಗಳು. ಅವುಗಳನ್ನು ಸಮಾಜದ ಹಿತಕ್ಕಾಗಿ ಬಳಸುವುದು ನಮ್ಮ ಕರ್ತವ್ಯ. ಹೀಗೆ ಮಾಡುವಾಗ ನಾವು ಫಲದ ಮೇಲೆ ಆಸೆಯಿಡಬಾರದು, ಏಕೆಂದರೆ ಫಲ ಕೊಡುವವನು ಆ ಪರಮಾತ್ಮನೇ ಹೊರತು ನಾವಲ್ಲ. ಈ ಅರಿವಿನ ಹಾದಿಯಲ್ಲಿ ಸಾಗುವಾಗ ನಮಗೆ ಅನೇಕ ಸವಾಲುಗಳು ಎದುರಾಗುತ್ತವೆ. ಮನಸ್ಸು ಪದೇ ಪದೇ ಹಳೆಯ ಅಭ್ಯಾಸಗಳಿಗೆ ಜಾರುತ್ತದೆ. ಅಂತಹ ಸಮಯದಲ್ಲಿ ನಾವು ಧೃತಿಗೆಡಬಾರದು. ನಮ್ಮ ಗುರಿಯು ದೃಢವಾಗಿರಲಿ. ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗುತ್ತೇವೆ ಎಂಬ ಚಿಂತನೆಯು ನಮ್ಮನ್ನು ಅಜ್ಞಾನದ ಕತ್ತಲಿಯಿಂದ ದೂರವಿಡುತ್ತದೆ. ನಮ್ಮ ಮುಂದಿನ ಪಯಣದಲ್ಲಿ ನಾವು ಜ್ಞಾನದ ಆಳದ ಸಾಗರಕ್ಕೆ ಧುಮುಕಲಿದ್ದೇವೆ. ಪ್ರಕೃತಿಯ ಅರಿವು ಮತ್ತು ಆತ್ಮಸಾಕ್ಷಾತ್ಕಾರದ ಕುರಿತು ಉದ್ಧವನು ಕೇಳಿದ ಪ್ರಶ್ನೆಗಳಿಗೆ ಕೃಷ್ಣನು ನೀಡುವ ಅದ್ಭುತ ಉತ್ತರಗಳನ್ನು ವಿಶ್ಲೇಷಿಸೋಣ. ಈ ಜ್ಞಾನವು ಕೇವಲ ಬೌದ್ಧಿಕವಾಗಿರದೆ ನಮ್ಮ ಜೀವನದ ಪ್ರತಿ ಉಸಿರಿನಲ್ಲೂ ಅನುಭವವಾಗುವಂತಾಗಬೇಕು. ಆ ಆತ್ಮೀಯ ಅನುಭವದ ಕಡೆಗೆ ನಾವು ಹೆಜ್ಜೆ ಹಾಕೋಣ. ಪ್ರಕೃತಿಯೇ ನಮಗೆ ಅತ್ಯಂತ ದೊಡ್ಡ ಗುರು. ಉದ್ಧವಗೀತೆಯಲ್ಲಿ ಶ್ರೀಕೃಷ್ಣನು ಯದುಮಹಾರಾಜನಿಗೆ ಅವಧೂತರು ನೀಡಿದ 24 ಗುರುಗಳ ಅದ್ಭುತ ಕಥೆಯನ್ನು ಉದ್ಧವನಿಗೆ ಉಲ್ಲೇಖಿಸುತ್ತಾನೆ. ಈ ಜಗತ್ತಿನಲ್ಲಿ ನಾವು ಕೇವಲ ಮನುಷ್ಯರಿಂದ ಮಾತ್ರವಲ್ಲ, ನಮ್ಮ ಸುತ್ತಲಿರುವ ಪ್ರಕೃತಿಯ ಪ್ರತಿಯೊಂದು ಸಣ್ಣ ಅಂಶದಿಂದಲೂ ಜೀವನದ ಪರಮಸತ್ಯಗಳನ್ನು ಕಲಿಯಬಹುದು ಎಂಬುದೇ ಇದರ ಮುಖ್ಯ ಆಶಯವಾಗಿದೆ. ನಮ್ಮ ಕಣ್ಣುಗಳು ಕೇವಲ ಇತರರ ದೋಷಗಳನ್ನು ಹುಡುಕುವುದನ್ನು ನಿಲ್ಲಿಸಿ ಎಲ್ಲದರಲ್ಲೂ ಇರುವ ಸತ್ವವನ್ನು ಗ್ರಹಿಸಲು ತೊಡಗಿದಾಗ ಈ ಇಡೀ ಸೃಷ್ಟಿಯೇ ಒಂದು ದೊಡ್ಡ ವಿಶ್ವವಿದ್ಯಾಲಯವಾಗಿ ಮಾರ್ಪಡುತ್ತದೆ. ನಾವು ದಿನನಿತ್ಯ ನೋಡುವ ಭೂಮಿ, ಗಾಳಿ,
ಆಕಾಶ, ನೀರು, ಬೆಂಕಿ ಇವೆಲ್ಲವೂ ನಮಗೆ ಬದುಕಿನ ನಿಗೂಢ ರಹಸ್ಯಗಳನ್ನು ಬೋಧಿಸುತ್ತವೆ. ಆದರೆ ನಮಗೆ ಆ ಆಳವಾದ ಗ್ರಹಿಕೆ ಇಲ್ಲದಿದ್ದರಿಂದ ನಾವು ಕೇವಲ ಬಾಹ್ಯರೂಪಕ್ಕೆ ಮರುಳಾಗುತ್ತಿದ್ದೇವೆ. ಆತ್ಮಸಾಕ್ಷಾತ್ಕಾರದ ಹಾದಿಯೆಂದರೆ ಬೇರೆಲ್ಲೋ ಅರಣ್ಯಕ್ಕೆ ಹೋಗಿ ಹುಡುಕುವುದಲ್ಲ, ನಮ್ಮ ಸುತ್ತಲಿರುವ ಜಗತ್ತನ್ನು ಸರಿಯಾದ ದೃಷ್ಟಿಯಿಂದ ನೋಡುವುದಾಗಿದೆ. ಮೊದಲನೆಯದಾಗಿ, ಭೂಮಿಯಿಂದ ನಾವು ಕಲಿಯಬೇಕಾದದ್ದು ಅಪಾರವಾದ ಕ್ಷಮಾಗುಣ ಮತ್ತು ಅಚಲವಾದ ತಾಳ್ಮೆ. ಮನುಷ್ಯರು ಭೂಮಿಯನ್ನು ಅಗೆಯುತ್ತಾರೆ, ಕಸ ಹಾಕುತ್ತಾರೆ, ತುಳಿಯುತ್ತಾರೆ. ಆದರೂ ಭೂಮಿಯು ನಮಗೆ ಧಾನ್ಯವನ್ನು ನೀಡುತ್ತದೆ, ಹೂವುಗಳನ್ನು ಕೊಡುತ್ತದೆ, ನಮ್ಮನ್ನು ಹೊತ್ತು ನಿಲ್ಲುತ್ತದೆ. ನಮ್ಮ ಜೀವನದಲ್ಲೂ ಅನೇಕರು ನಮ್ಮನ್ನು ನೋಯಿಸಬಹುದು, ಕೀಳಾಗಿ ಕಾಣಬಹುದು, ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಅಂತಹ ಸಮಯದಲ್ಲಿ ನಾವು ಭೂಮಿಯಂತೆ ದೃಢವಾಗಿ ಕ್ಷಮಾಶೀಲರಾಗಿರಬೇಕು. ನಮ್ಮ ಮೇಲೆ ಕಲ್ಲು ಎಸೆದವರಿಗೂ ನಾವು ಸಿಹಿಯಾದ ಹಣ್ಣನ್ನು ನೀಡುವ ಮರದಂತೆ ಬದುಕಬೇಕು. ಇದು ಕೇವಲ ಒಂದು ಆದರ್ಶವಲ್ಲ, ಇದು ನಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವ ಏಕೈಕ ಮಾರ್ಗವಾಗಿದೆ. ಯಾರ ಮೇಲಾದರೂ ದ್ವೇಷ ಸಾಧಿಸುವುದು ಎಂದರೆ ನಾವು ವಿಷ ಕುಡಿದು ಮತ್ತೊಬ್ಬರು ಸಾಯಲಿ ಎಂದು ಕಾಯುವಂತೆ. ಹಾಗೆಯೇ ಗಾಳಿಯು ಎಲ್ಲಾ ಕಡೆಗೂ ಮುಕ್ತವಾಗಿ ಸಂಚರಿಸುತ್ತದೆ. ಅದು ಸುಗಂಧದ ಮೇಲೂ ಹರಿಯುತ್ತದೆ, ದುರ್ಗಂಧದ ಮೇಲೂ ಹರಿಯುತ್ತದೆ. ಆದರೆ ಗಾಳಿಯು ಯಾವುದರ ಗುಣವನ್ನೂ ತನ್ನದಾಗಿಸಿಕೊಳ್ಳುವುದಿಲ್ಲ, ಅದು ಯಾವಾಗಲೂ ನಿರ್ಲಿಪ್ತವಾಗಿರುತ್ತದೆ. ನಮ್ಮ ಮನಸ್ಸು ಕೂಡ ಈ ಗಾಳಿಯಂತೆ ಇರಬೇಕು. ಸಮಾಜದಲ್ಲಿ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಇರುತ್ತವೆ. ನಾವು ಎಲ್ಲದರ ನಡುವೆ ಓಡಾಡುತ್ತಿದ್ದರೂ ಯಾವುದರ ಕಲ್ಮಶವೂ ನಮ್ಮ ಆತ್ಮಕ್ಕೆ ಅಂಟಿಕೊಳ್ಳದಂತೆ ಬದುಕುವುದನ್ನು ಕಲಿಯಬೇಕು. ಆಕಾಶವನ್ನು ನೋಡಿ. ಆಕಾಶದಲ್ಲಿ ಎಷ್ಟೋ ಮೋಡಗಳು ಬರುತ್ತವೆ, ಹೋಗುತ್ತವೆ. ಕಪ್ಪನೆಯ ಕಾರ್ಮೋಡಗಳು ಕವಿದಾಡ ಆಕಾಶವೇ ಇಲ್ಲವೇನೋ ಎಂಬಂತೆ ಭಾಸವಾಗುತ್ತದೆ. ಆದರೆ ಆ ಮೋಡಗಳು ಸರಿದ ತಕ್ಷಣ ಆಕಾಶವು ಎಂದಿನಂತೆ ನಿರ್ಮಲವಾಗಿ ಕಾಣಿಸುತ್ತದೆ. ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು, ದುಃಖಗಳು, ನಿರಾಶೆಗಳು ಆ ಕಪ್ಪು ಮೋಡಗಳಿದ್ದಂತೆ. ಅವು ಬರುತ್ತವೆ ಮತ್ತು ಹೋಗುತ್ತವೆ. ಆದರೆ ನಮ್ಮ ಮೂಲ ಸ್ವರೂಪವಾದ ಆತ್ಮವು ಎಂದಿಗೂ ಬದಲಾಗುವುದಿಲ್ಲ. ಅದು ಆಕಾಶದಂತೆ ಅನಂತ ಮತ್ತು ಅಚಲ. ಈ ಸತ್ಯವನ್ನು ನಾವು ನೆನಪಿಟ್ಟುಕೊಂಡರೆ ಯಾವುದೇ ಸಂಕಟ ಬಂದರೂ ನಾವು ಧೃತಿಗೆಡುವುದಿಲ್ಲ. ನೀರಿನ ಗುಣವನ್ನು ಗಮನಿಸಿ. ನೀರು ಯಾವಾಗಲೂ ನಿರ್ಮಲವಾಗಿರುತ್ತದೆ, ತಂಪಾಗಿರುತ್ತದೆ ಮತ್ತು ಎಲ್ಲರ ಬಾಯಾರ್ಥಿಯನ್ನು ಇಂಗಿಸುತ್ತದೆ. ಅದು ಎಲ್ಲಿಗೆ ಹೋದರೂ ಅಲ್ಲಿನ ಜನರಿಗೆ ಜೀವವನ್ನು ನೀಡುತ್ತದೆ. ನಾವು ಕೂಡ ನೀರಿನಂತೆ ಇರಬೇಕು. ನಮ್ಮ ಮಾತು, ನಮ್ಮ ನಡವಳಿಕೆ ಇತರರ ಮನಸ್ಸನ್ನು ತಂಪಾಗಿಸಬೇಕೇ ಹೊರತು ಅವರಲ್ಲಿ ಅಶಾಂತಿಯನ್ನು ಸೃಷ್ಟಿಸಬಾರದು. ನಾವು ಹೋದ ಕಡೆಯಲ್ಲೆಲ್ಲ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಹರಡಬೇಕು. ಬೆಂಕಿಯು ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತದೆ, ಆದರೆ ತಾನು ಮಾತ್ರ ಅಪವಿತ್ರವಾಗುವುದಿಲ್ಲ. ಬೆಂಕಿಯಲ್ಲಿ ನೀವು ಏನನ್ನು ಹಾಕಿದರೂ ಅದು ತನ್ನ ತೇಜಸ್ಸನ್ನು ಕಳೆದುಕೊಳ್ಳುವುದಿಲ್ಲ. ಜ್ಞಾನದ ಬೆಂಕಿಯೂ ಅಷ್ಟೇ. ಅದು ನಮ್ಮ ಒಳಗಿರುವ ಎಲ್ಲಾ ಕಾಮ, ಕ್ರೋಧ, ಲೋಭಗಳನ್ನು ಸುಟ್ಟು ನಮ್ಮನ್ನು ಪವಿತ್ರಗೊಳಿಸುತ್ತದೆ. ಒಬ್ಬ ಸಾಧಕನಾದವನು ಜ್ಞಾನಾಗ್ನಿಯನ್ನು ಸದಾ ಜಾಗೃತವಾಗಿಟ್ಟುಕೊಳ್ಳಬೇಕು. ಸೂರ್ಯನನ್ನು ನೋಡಿ. ಸೂರ್ಯನು ತನ್ನ ಕಿರಣಗಳ ಮೂಲಕ ಭೂಮಿಯ ಮೇಲಿನ ನೀರನ್ನು ಹೀರಿಕೊಳ್ಳುತ್ತಾನೆ. ಆದರೆ ಸಮಯ ಬಂದಾಗ ಅದೇ ನೀರನ್ನು ಮಳೆಯ ರೂಪದಲ್ಲಿ ಇಡೀ ಜಗತ್ತಿಗೆ ಮರಳಿ ನೀಡುತ್ತಾನೆ. ಸೂರ್ಯನು ನೀಡುವಾಗಲಾಗಲಿ ತೆಗೆದುಕೊಳ್ಳುವಾಗಲಾಗಲಿ ಯಾವುದೇ ಭೇದಭಾವ ಮಾಡುವುದಿಲ್ಲ. ನಮ್ಮ ಜೀವನದಲ್ಲಿ ನಾವೇನಾದರೂ ಗಳಿಸಿದರೆ ಅದನ್ನು ಸಮಾಜಕ್ಕೆ ಮರಳಿಕೊಡುವ ಉದಾರತೆ ಇರಬೇಕು. ಸಂಪತ್ತು, ಜ್ಞಾನ ಅಥವಾ ಪ್ರೀತಿ ಇವೆಲ್ಲವೂ ಹಂಚಿದಷ್ಟು ಹೆಚ್ಚಾಗುತ್ತವೆ ಎಂಬ ರಹಸ್ಯವನ್ನು ನಾವು ಅರಿಯಬೇಕು. ಅವಧೂತಲು ಜೇಡರ ಹುಳುವಿನಿಂದಲೂ ಒಂದು ಪಾಠವನ್ನು ಕಲಿಯುತ್ತಾರೆ. ಜೇಡವು ತನ್ನ ಒಳಗಿಂದಲೇ ನೂಲನ್ನು ತೆಗೆದು ದೊಡ್ಡ ಬಲೆಯನ್ನು ಹೆಣೆಯುತ್ತದೆ ಮತ್ತು ನಂತರ ತಾನೇ ಆ ಬಲೆಯನ್ನು ತನ್ನೊಳಗೆ ಎಳೆದುಕೊಳ್ಳುತ್ತದೆ. ಇದೇ ರೀತಿ ಪರಮಾತ್ಮನು ಈ ಇಡೀ ಸೃಷ್ಟಿಯನ್ನು ತನ್ನಿಂದಲೇ ನಿರ್ಮಿಸುತ್ತಾನೆ ಮತ್ತು ಪ್ರಳಯಕಾಲದಲ್ಲಿ ಎಲ್ಲವನ್ನೂ ತನ್ನೊಳಗೆ ಲೀನ ಮಾಡಿಕೊಳ್ಳುತ್ತಾನೆ. ನಾವು ಈ ಸೃಷ್ಟಿಯ ಆಟವನ್ನು ಅರ್ಥಮಾಡಿಕೊಂಡರೆ ನಮ್ಮಲ್ಲಿರುವ ಮಾಲೀಕತ್ವದ ಭಾವನೆ ಮಾಯವಾಗುತ್ತದೆ. ನಾವು ಯಾವುದನ್ನೂ ಸೃಷ್ಟಿಸಲಿಲ್ಲ, ಎಲ್ಲವೂ ಆ ಪರಮಾತ್ಮನ ಲೀಲೆ. ಮೀನು ಕೇವಲ ನಾಲಿಗೆಯ ರುಚಿಗೆ ಮರುಳಾಗಿ ಗಾಳಕ್ಕೆ ಸಿಕ್ಕಿಬಿದ್ದು ಪ್ರಾಣ ಕಳೆದುಕೊಳ್ಳುತ್ತದೆ. ನಮ್ಮ ಇಂದ್ರಿಯಗಳ ಆಸೆಗಳು ಇಂತಹ ಗಾಳಗಳಿದ್ದಂತೆ. ನಾವು ಬಾಹ್ಯ ಸುಖಗಳ ಆಕರ್ಷಣಕ್ಕೆ ಒಳಗಾಗಿ ನಮ್ಮ ಆತ್ಮದ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಿದ್ದೇವೆ. ರುಚಿ, ಸ್ಪರ್ಶ, ರೂಪ, ಶಬ್ದ ಮತ್ತು ಗಂಧಗಳ ಮೇಲಿನ ಅತಿಯಾದ ವ್ಯಾಮೋಹವೇ ಮನುಷ್ಯನ ಪತನಕ್ಕೆ ಕಾರಣವಾಗುತ್ತದೆ. ಆತ್ಮಸಾಕ್ಷಾತ್ಕಾರ ಎಂದರೆ ಏನೋ ಹೊಸದನ್ನು ಪಡೆಯುವುದಲ್ಲ, ಬದಲಾಗಿ ನಮ್ಮಲ್ಲಿ ಈಗಾಗಲೇ ಇರುವುದನ್ನು ಮುಚ್ಚಿರುವ ಅಜ್ಞಾನದ ಪರದೆಯನ್ನು ಸರಿಸುವುದಾಗಿದೆ. ನಾವು ದೇಹವಲ್ಲ, ನಾವು ಮನಸ್ಸಲ್ಲ, ನಾವು ಬುದ್ಧಿಯಲ್ಲ, ನಾವು ಸಚ್ಚಿದಾನಂದ ಸ್ವರೂಪದ ಆತ್ಮ ಎಂಬ ಅರಿವೇ ಸಾಕ್ಷಾತ್ಕಾರ. ಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ, ಯಾವಾಗ ಒಬ್ಬ ಮನುಷ್ಯನು ಕನ್ನಡಿಯ ಮುಂದೆ ನಿಂತಾನೋ ಆಗ ಅವನು ತನ್ನ ಮುಖದ ಪ್ರತಿಬಿಂಬವನ್ನು ನೋಡುತ್ತಾನೆ, ಆದರೆ ಪ್ರತಿಬಿಂಬವು ಅವನಿಗಿಂತ ಬೇರೆಯಲ್ಲ. ಅದೇ ರೀತಿ ಈ ಜಗತ್ತಿನಲ್ಲಿ ಕಾಣುವ ಪ್ರತಿಯೊಂದು ಜೀವಿಯೂ ಆ ಪರಮಾತ್ಮನ ಪ್ರತಿಬಿಂಬವೇ ಆಗಿದೆ.
ಈ ದ್ವಂದ್ವದ ಭ್ರಮೆಯನ್ನು ದಾಟಿದಾಗ ಮಾತ್ರ ಮನುಷ್ಯನಿಗೆ ಮುಕ್ತಿ ಸಿಗುತ್ತದೆ. ಸುಖ ಬಂದಾಗ ನಗುವುದು, ದುಃಖ ಬಂದಾಗ ಅಳುವುದು ಸಾಮಾನ್ಯ ಮನುಷ್ಯನ ಲಕ್ಷಣ. ಆದರೆ ಜ್ಞಾನಿಯಾದವನು ಎರಡನ್ನೂ ಸಮಭಾವದಿಂದ ಸ್ವೀಕರಿಸುತ್ತಾನೆ. ಏಕೆಂದರೆ ಅವನಿಗೆ ತಿಳಿದಿದೆ, ಈ ಎರಡು ಸ್ಥಿತಿಗಳು ಕೇವಲ ಮನಸ್ಸಿನ ತರಂಗಗಳು ಮಾತ್ರ. ಆತ್ಮನಿಗೆ ಇವುಗಳ ಸ್ಪರ್ಶವಿಲ್ಲ. ನಮ್ಮ ಜೀವನದಲ್ಲಿ ನಾವು ಸದಾ ಹೋಲಿಕೆಗಳಲ್ಲಿ ಬದುಕುತ್ತಿದ್ದೇವೆ. ಅವನು ನನ್ನಗಿಂತ ಶ್ರೀಮಂತ, ಇವನು ನನ್ನಗಿಂತ ಬುದ್ಧಿವಂತ ಎಂಬ ಆಲೋಚನೆಗಳೇ ನಮ್ಮನ್ನು ಕಾಡುತ್ತಿರುತ್ತವೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ಎಲ್ಲರೊಳಗಿರುವ ಚೈತನ್ಯ ಒಂದೇ. ನಾವು ಬಟ್ಟೆಯ ಅಂಗಡಿಗೆ ಹೋದಾಗ ಬೇರೆ ಬೇರೆ ಬಣ್ಣದ, ಬೇರೆ ಬೇರೆ ವಿನ್ಯಾಸದ ಬಟ್ಟೆಗಳನ್ನು ನೋಡುತ್ತೇವೆ. ಆದರೆ ಅವೆಲ್ಲವೂ ನೂಲಿನಿಂದಲೇ ಮಾಡಲ್ಪಟ್ಟಿವೆ ಎಂಬುದು ಸತ್ಯ. ಹಾಗೆಯೇ ಈ ಜಗತ್ತಿನಲ್ಲಿ ನಾನಾ ರೂಪದ ಮನುಷ್ಯರಿದ್ದಾರೆ, ವಿಭಿನ್ನ ಸ್ವಭಾವದವರಿದ್ದಾರೆ. ಆದರೆ ಅವರೆಲ್ಲರ ಮೂಲ ಚೈತನ್ಯ ಆ ಭಗವಂತನೇ ಆಗಿದ್ದಾನೆ. ಈ ಏಕತ್ವದ ಭಾವನೆ ನಮ್ಮಲ್ಲಿ ಮೂಡಿದಾಗ ನಮ್ಮಲ್ಲಿರುವ ಸ್ಪರ್ಧೆ, ದ್ವೇಷ ಮತ್ತು ಅಸೂಯೆಗಳು ಕೊನೆಗೊಳ್ಳುತ್ತವೆ. ನಾವು ಪ್ರತಿಯೊಬ್ಬರನ್ನೂ ಪ್ರೀತಿಸಲು ಕಲಿಯುತ್ತೇವೆ, ಏಕೆಂದರೆ ಅವರಲ್ಲಿ ನಾವು ನಮ್ಮನ್ನೇ ನೋಡುತ್ತೇವೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ನಮ್ಮನ್ನು ಬಂಧಿಸುವ ಶಕ್ತಿಯನ್ನು ಹೊಂದಿದೆ ಅಥವಾ ನಮ್ಮನ್ನು ಮುಕ್ತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನೂರಾರು ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ. ಆದರೆ ಈ ಕೆಲಸಗಳೇ ನಮ್ಮ ಮಾನಸಿಕ ಒತ್ತಡಕ್ಕೆ, ಆತಂಕಕ್ಕೆ ಮತ್ತು ಅಶಾಂತಿಗೆ ಕಾರಣವಾಗುತ್ತಿವೆ ಎಂದು ನಾವು ದೂರುತ್ತೇವೆ. ಉದ್ಧವ ಗೀತೆಯಲ್ಲಿ ಶ್ರೀಕೃಷ್ಣನು ಈ ಗೊಂದಲಕ್ಕೆ ಅತ್ಯಂತ ಸರಳ ಹಾಗೂ ಆಳವಾದ ಪರಿಹಾರವನ್ನು ನೀಡುತ್ತಾನೆ. ಕರ್ಮವನ್ನು ಬಿಡುವುದಲ್ಲ, ಕರ್ಮ ಮಾಡುವಾಗ ನಮ್ಮ ಅಂತರಾಳದಲ್ಲಿರುವ ಭಾವನೆಯನ್ನು ಬದಲಾಯಿಸುವುದೇ ನಿಜವಾದ ಯೋಗ. ನಾವು ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಮಾಡುವಾಗಲೂ ಇದರಿಂದ ನನಗೇನು ಲಾಭ ಸಿಗುತ್ತದೆ, ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆಯೇ ಎಂಬ ಆಲೋಚನೆಯಲ್ಲೇ ಮುಳುಗಿರುತ್ತೇವೆ. ಈ ಫಲದ ಮೇಲಿನ ಅತಿಯಾದ ವ್ಯಾಮೋಹವೇ ನಮ್ಮನ್ನು ಕರ್ಮದ ಸಂಕೋಲೆಯಲ್ಲಿ ಬಂಧಿಸುತ್ತದೆ. ನಾವು ಯಶಸ್ಸು ಸಿಕ್ಕಾಗ ಬೀಗುತ್ತೇವೆ, ಸೋಲು ಎದುರಾದಾಗ ತೊಂಡು ಹಿಡಿದು ಕುಸಿಯುತ್ತೇವೆ. ಆದರೆ ಕೃಷ್ಣನು ಉದ್ಧವನಿಗೆ ಬೋಧಿಸುವ ಕರ್ಮಯೋಗವು ನಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಯಾವಾಗ ಒಬ್ಬ ಮನುಷ್ಯನು ತನ್ನ ಕರ್ತವ್ಯಗಳನ್ನು ಭಗವಂತನ ಆರಾಧನೆಯನ್ನಾಗಿ ಪರಿವರ್ತಿಸುತ್ತಾನೋ ಆಗ ಆ ಕೆಲಸವು ಕೇವಲ ಭೌತಿಕ ಕ್ರಿಯೆಯಾಗಿ ಉಳಿಯುವುದಿಲ್ಲ, ಅದು ದೈವಿಕ ಪೂಜೆಯಾಗುತ್ತದೆ. ಒಬ್ಬ ತಾಯಿ ತನ್ನ ಮಗುವಿಗೆ ಅಡುಗೆ ಮಾಡುವಾಗ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ, ಕೇವಲ ಪ್ರೀತಿಯಿಂದ ಮಾಡುತ್ತಾಳೆ. ಅದೇ ರೀತಿ ನಾವು ಸಮಾಜದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯವನ್ನು ಆ ಪರಮಾತ್ಮನ ಸೇವೆ ಎಂದು ಭಾವಿಸಿ ಮಾಡಿದಾಗ ಅಲ್ಲಿ ಆಯಾಸವಿರುವುದಿಲ್ಲ, ಕೇವಲ ಆನಂದವಿರುತ್ತದೆ. ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಹಣಕಾಸಿನ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಒಬ್ಬ ನಗದು ಅಧಿಕಾರಿಯ ಉದಾಹರಣೆಯನ್ನು ನೋಡಬಹುದು. ಆ ಅಧಿಕಾರಿ ದಿನವಿಡೀ ಕೋಟ್ಯಾಂತರ ರೂಪಾಯಿಗಳನ್ನು ಕೈಯಲ್ಲಿ ಹಿಡಿಯುತ್ತಾನೆ, ಎಣಿಸುತ್ತಾನೆ, ಇತರರಿಗೆ ನೀಡುತ್ತಾನೆ. ಆದರೆ ಆ ಹಣ ತನ್ನದಲ್ಲ ಎಂಬ ಸತ್ಯ ಅವನಿಗೆ ಸ್ಪಷ್ಟವಾಗಿ ತಿಳಿದಿರುತ್ತದೆ. ಸಂಜೆಯಾಗುತ್ತಿದ್ದಂತೆ ಅವನು ಆ ಹಣವೆಲ್ಲ ಕಚೇರಿಗೆ ಒಪ್ಪಿಸಿ ಯಾವುದೇ ಆತಂಕವಿಲ್ಲದೆ ನಿರಾಳವಾಗಿ ಮನೆಗೆ ನಡೆಯುತ್ತಾನೆ. ಅವನ ಕೈಯಲ್ಲಿ ಅಷ್ಟೊಂದು ಹಣವಿದ್ದರೂ ಅದರ ಮೇಲಿನ ಮಮಕಾರ ಅವನ ಮನಸ್ಸಿನಲ್ಲಿ ಇರುವುದಿಲ್ಲ. ನಮ್ಮ ಬದುಕು ಹೀಗೆ ಇರಬೇಕು. ನಾವು ಗಳಿಸುವ ಸಂಪತ್ತು, ನಮಗಿರುವ ಅಧಿಕಾರ, ನಮ್ಮ ಕುಟುಂಬ ಇವೆಲ್ಲವೂ ಭಗವಂತ ನಮಗೆ ತಾತ್ಕಾಲಿಕವಾಗಿ ನೀಡಿರುವ ಉಸ್ತುವಾರಿಗಳಷ್ಟೇ. ನಾವು ಕೇವಲ ನಿರ್ವಾಹಕರು, ಮಾಲೀಕರಲ್ಲ ಎಂಬ ಸಾಕ್ಷೀಭಾವ ನಮ್ಮಲ್ಲಿ ಮೂಡಿದಾಗ ಜೀವನದ ಯಾವುದೇ ನಷ್ಟವೂ ನಮ್ಮನ್ನು ಕಣ್ಣೀರು ಹಾಕಿಸಲು ಸಾಧ್ಯವಿಲ್ಲ. ಕೃಷ್ಣನು ಉದ್ಧವನಿಗೆ ಪ್ರಕೃತಿಯ 3 ಗುಣಗಳಾದ ಸತ್ವ, ರಜಸ್ಸು ಮತ್ತು ತಮಸ್ಸುಗಳ ನಡುವಿನ ಸೂಕ್ಷ್ಮ ಸಂಘರ್ಷವನ್ನು ವಿವರಿಸುತ್ತಾ ಅತ್ಯಂತ ಆಳವಾದ ರಹಸ್ಯವೊಂದನ್ನು ಬಿಚ್ಚಿಡುತ್ತಾನೆ. ನಾವೆಲ್ಲರೂ ಈ 3 ಗುಣಗಳ ಕೈಗೊಂಬೆಗಳಾಗಿದ್ದೇವೆ. ತಮೋಗುಣವು ನಮ್ಮನ್ನು ಆಲಸ್ಯ, ಅಜ್ಞಾನ ಮತ್ತು ಭ್ರಮೆಯಲ್ಲಿ ಮುಳುಗಿಸಿಡರೆ, ರಜೋಗುಣವು ನಮ್ಮಲ್ಲಿ ತೀವ್ರವಾದ ಆಸೆಗಳನ್ನು, ಕ್ರೋಧವನ್ನು ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಹುಟ್ಟುಹಾಕುತ್ತದೆ. ಸತ್ವಗುಣವು ನಮಗೆ ಜ್ಞಾನ, ಶಾಂತಿ ಮತ್ತು ಪವಿತ್ರತೆಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ನಾವು ಸತ್ವಗುಣವನ್ನು ತಲುಪುವುದೇ ಸಾಧನೆಯ ಅಂತಿಮ ಹಂತ ಎಂದು ಭಾವಿಸುತ್ತೇವೆ. ಆದರೆ ಕೃಷ್ಣನು ಇಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತಾನೆ, ಉದ್ಧವ, ಸತ್ವಗುಣವೂ ಸಹ ಒಂದು ಚಿನ್ನದ ಸರಪಳಿ ಇದ್ದಂತೆ. ಅದು ನಿನ್ನನ್ನು ಸಂಸಾರಕ್ಕೆ ಕಟ್ಟಿಹಾಕುತ್ತದೆ. ನೀನು ಈ 3 ಗುಣಗಳನ್ನು ದಾಟಿ ಗುಣಾತೀತ ಸ್ಥಿತಿಯನ್ನು ತಲುಪಬೇಕು. ಅಂದರೆ ನಾನು ಒಳ್ಳೆಯವನು, ನಾನು ಜ್ಞಾನಿ ಎಂಬ ಅಹಂಕಾರವೂ ಸಹ ಮುಕ್ತಿಗೆ ಅಡ್ಡಿಯಾಗಬಹುದು. ಸತ್ವಗುಣದ ಸಹಾಯದಿಂದ ನಾವು ರಜಸ್ಸು ಮತ್ತು ತಮಸ್ಸನ್ನು ಸೋಲಿಸಬೇಕು. ತದನಂತರ ಆ ಸತ್ವಗುಣವನ್ನೂ ಭಗವಂತನಲ್ಲಿ ಲೀನಗೊಳಿಸಿ ಶುದ್ಧ ಚೈತನ್ಯವಾಗಬೇಕು.
ಈ ಗುಣಗಳನ್ನು ದಾಟಲು ನಮಗೆ ಅತ್ಯಂತ ದೊಡ್ಡ ಆಸರೆ ಎಂದರೆ ಸಾಧುಸಂಗ ಅಥವಾ ಸತ್ಸಂಗ. ಉದ್ಧವ ಗೀತೆಯಲ್ಲಿ ಸತ್ಸಂಗದ ಮಹಿಮೆಯನ್ನು ಅತ್ಯಂತ ಉನ್ನತವಾಗಿ ವರ್ಣಿಸಲಾಗಿದೆ. ನಾವು ಯಾರೊಂದಿಗೆ ಇರುತ್ತೇವೋ ನಮ್ಮ ಆಲೋಚನೆಗಳು ಅವರಂತೆಯೇ ಬದಲಾಗುತ್ತವೆ. ಒಂದು ಕಲ್ಲಿನ ತುಂಟು ಸುಗಂಧದ್ರವ್ಯದ ಅಂಗಡಿಯಲ್ಲಿ ಬಿದ್ದರೆ ಅದೂ ಕೂಡ ಸುವಾಸನೆಯನ್ನು ಬೀರುತ್ತದೆ. ಅದೇ ಕಲ್ಲು ಕೆಸರಿನಲ್ಲಿ ಬಿದ್ದರೆ ಕೊಳಕಾಗುತ್ತದೆ. ನಮ್ಮ ಮನಸ್ಸು ಅಷ್ಟೇ ಮೃದುವಾದದು. ಸದಾ ಪ್ರಾಪಂಚಿಕ ಸುಖಗಳನ್ನೇ ಮಾತನಾಡುವ, ಅಸೂಯೆಪಡುವ ಜನರ ನಡುವೆ ನಾವು ಬದುಕಿದ್ದರೆ ನಮ್ಮ ಒಳಗೂ ಅದೇ ಕಲ್ಮಶ ತುಂಬಿಕೊಳ್ಳುತ್ತದೆ. ಆದರೆ ಭಗವಂತನ ನಾಮಸ್ಮರಣೆ ಮಾಡುವ, ಸತ್ಯದ ಹಾದಿಯಲ್ಲಿ ನಡೆಯುವ ಸಜ್ಜನರ ಸಹವಾಸ ನಮಗೆ ದೊರೆತರೆ ನಮ್ಮಲ್ಲಿರುವ ದುರ್ಗುಣಗಳು ತಾವಾಗಿಯೇ ಕರಗಿ ಹೋಗುತ್ತವೆ. ಸತ್ಸಂಗವು ನಮ್ಮ ಆಂತರಿಕ ಕನ್ನಡಿಯ ಧೂಳನ್ನು ಒರೆಸುವ ಒಂದು ಶಕ್ತಿವಾದ ಮಾರ್ಗವಾಗಿದೆ. ಕನ್ನಡಿ ಮೇಲೆ ಧೂಳು ಕುಳಿತಾಗ ನಮಗೆ ನಮ್ಮ ಮುಖ ಸ್ಪಷ್ಟವಾಗಿ ಕಾಣುವುದಿಲ್ಲ. ಕನ್ನಡಿ ಕೆಟ್ಟು ಹೋಗಲಿಲ್ಲ, ಕೇವಲ ಧೂಳು ಮುಚ್ಚಿಕೊಂಡಿದೆ. ಹಾಗೆಯೇ ನಮ್ಮ ಆತ್ಮವು ಯಾವಾಗಲೂ ಪವಿತ್ರವಾಗಿದೆ, ಆದರೆ ಅದರ ಮೇಲೆ ಆಸೆಗಳ, ಅಜ್ಞಾನದ ಧೂಳು ಕುಳಿತಿರುವುದರಿಂದ ನಮಗೆ ನಮ್ಮ ದೈವಿಕ ಸ್ವರೂಪದ ದರ್ಶನವಾಗುತ್ತಿಲ್ಲ. ನಾವು ಬದುಕಿನಲ್ಲಿ ಎಷ್ಟೋ ಬಾರಿ ಒಂಟನತನವನ್ನು ಅನುಭವಿಸುತ್ತೇವೆ. ಸುತ್ತಲೂ ನೂರಾರು ಜನರಿದ್ದರೂ ಒಳಗಿನ ಶೂನ್ಯತೆ ನಮ್ಮನ್ನು ಕಾಡುತ್ತದೆ. ಈ ಶೂನ್ಯತೆಗೆ ಕಾರಣ ನಾವು ಹೊರಗಿನ ಜಗತ್ತಿನಲ್ಲಿ ಪ್ರೀತಿಯನ್ನು ಹುಡುಕುವುದು. ನಾವು ಯಾರನ್ನೋ ನಂಬುತ್ತೇವೆ, ಅವರು ನಮ್ಮನ್ನು ಕೈಬಿಟ್ಟಾಗ ಜಗತ್ತೇ ಮುಳುಗಿಹೋಯಿತು ಎಂದು ಹತಾಶರಾಗುತ್ತೇವೆ. ಆದರೆ ಉದ್ಧವಗೀತೆಯು ನಮಗೆ ನೆನಪಿಸುವುದೇನೆಂದರೆ, ನಮ್ಮ ನಿಜವಾದ ಸಖ, ನಮ್ಮ ನಿಜವಾದ ಹಿತೈಷಿ ನಮ್ಮ ಒಳಗೇ ಇರುವ ಪರಮಾತ್ಮ ಮಾತ್ರ. ಅವನು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ನಾವು ಅವನನ್ನು ಮರೆತರೂ ಅವನು ನಮ್ಮನ್ನು ಮರೆತಿಲ್ಲ. ನಮ್ಮ ಹೃದಯದ ಸಿಂಹಾಸನದ ಮೇಲೆ ಕುಳಿತಿರುವ ಆ ದೈವೀಕ ಶಕ್ತಿಯೊಂದಿಗೆ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ನಿರಂತರವಾದ ಪ್ರಾರ್ಥನೆ, ಭಗವನ್ನಾಮ ಸ್ಮರಣೆ ಮತ್ತು ಸೃಷ್ಟಿಯ ಪ್ರತಿಯೊಂದು ಜೀವಿಯಲ್ಲೂ ಆತನನ್ನು ಕಾಣುವ ಅಭ್ಯಾಸ ನಮ್ಮನ್ನು ಈ ಒಂಟನದಿಂದ ಮುಕ್ತಗೊಳಿಸುತ್ತದೆ. ಬದುಕಿನ ಸಮುದ್ರದಲ್ಲಿ ಏಳುವ ಅಲೆಗಳನ್ನು ತಡೆಯಲು ನಮಗೆ ಸಾಧ್ಯವಿಲ್ಲ, ಆದರೆ ಆ ಅಲೆಗಳ ಮೇಲೆ ತೇಲುವ ದೋಣಿಯಾಗಲೂ ನಮಗೆ ಸಾಧ್ಯವಿದೆ. ಜ್ಞಾನ ಮತ್ತು ಭಕ್ತಿಗಳೇ ಆ ದೋಣಿಯ ಎರಡು ಹುಟ್ಟುಗಳು. ಇವೆರಡರ ಸಹಾಯದಿಂದ ನಾವು ಎಂತಹ ಕಠಿಣ ಪರಿಸ್ಥಿತಿಯನ್ನೂ ಸುಲಭವಾಗಿ ದಾಟಬಹುದು. ನಾವು ನಮ್ಮ ದೈನಂದಿನ ಸವಾಲುಗಳನ್ನು ಎದುರಿಸುವಾಗ ಧೃತಿಗೆಡಬಾರದು. ಸೋಲು ಎನ್ನುವುದು ಬದುಕಿನ ಅಂತ್ಯವಲ್ಲ, ಅದು ನಮ್ಮನ್ನು ತಿದ್ದಿಕೊಳ್ಳಲು ಪ್ರಕೃತಿ ನೀಡುವ ಮತ್ತೊಂದು ಅವಕಾಶ. ಉದ್ಧವನು ಕೃಷ್ಣನ ಮಾತುಗಳನ್ನು ಕೇಳುತ್ತಾ ಹೋದಂತೆ ಅವನ ಹೃದಯದಲ್ಲಿದ್ದ ವಿರಹದ ನೋವು ಮಾಯವಾಗಿ ಅದರ ಜಾಗದಲ್ಲಿ ಪರಮಶಾಂತಿ ನೆಲೆಸತೊಡಗಿತು. ಅವನು ಕೃಷ್ಣನ ಭೌತಿಕ ರೂಪದ ಮೇಲಿನ ವ್ಯಾಮೋಹವನ್ನು ದಾಟಿ ಅವನ ಸಾರ್ವತ್ರಿಕ, ಆಧ್ಯಾತ್ಮಿಕ ಸ್ವರೂಪವನ್ನು ತನ್ನೊಳಗೆ ಕಂಡುಕೊಂಡನು. ನಾವೂ ಸಹ ನಮ್ಮ ಬದುಕಿನ ಭೌತಿಕ ಮಿತಿಗಳನ್ನು ದಾಟಬೇಕಾಗಿದೆ. ಕೇವಲ ಹಣ, ಕೀರ್ತಿ, ಅಂತಸ್ತುಗಳ ಬೆನ್ನಿ ಹಿಂದೆ ಓಡಿ ಜೀವವನ್ನು ಸವೆಸ ಬದಲು ನಮ್ಮ ಆಂತರಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಶಾಂತಿ ಎನ್ನುವುದು ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುವಲ್ಲ, ಅದು ನಮ್ಮ ಆಲೋಚನೆಗಳ ಶುದ್ಧತೆಯಲ್ಲಿ ಅಡಗಿದೆ. ನಾವು ಎಷ್ಟು ಸರಳವಾಗಿ ಬದುಕುತ್ತೇವೋ ಅಷ್ಟು ನಮ್ಮ ಚಿಂತೆಗಳು ಕಡಿಮೆಯಾಗುತ್ತವೆ. ಆಸೆಗಳನ್ನು ನಿಯಂತ್ರಿಸುವುದು ಎಂದರೆ ನಮ್ಮನ್ನು ನಾವು ಕಷ್ಟಕ್ಕೆ ದೂಡುವುದಲ್ಲ, ಬದಲಾಗಿ ಅನಗತ್ಯ ಜಂಜಾಟಗಳಿಂದ ನಮ್ಮನ್ನು ಮುಕ್ತಗೊಳಿಸಿಕೊಳ್ಳುವುದು. ಮುಂದಿನ ಭಾಗದಲ್ಲಿ ನಾವು ಈ ಉದ್ಧವ ಗೀತೆಯ ಪರಮೋಚ್ಚ ತೀರ್ಮಾನಕ್ಕೆ ತಲುಪಲಿದ್ದೇವೆ. ಅಲ್ಲಿ ಕೃಷ್ಣನು ಉದ್ಧವನಿಗೆ ನೀಡುವ ಅಂತಿಮ ಮಂತ್ರವು ನಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸುವ, ನಮ್ಮನ್ನು ಪ್ರೇರಣೆಯ ಶಿಖರಕ್ಕೆ ಕೊಂಡೊಯ್ಯುವ ಮಹಾಮಂತ್ರವಾಗಲಿದೆ. ಆ ಪರಮಸತ್ಯದ ಸಾಕ್ಷಾತ್ಕಾರಕ್ಕಾಗಿ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸೋಣ. ನಮ್ಮ ಈ ಸುದೀರ್ಘ ಆಧ್ಯಾತ್ಮಿಕ ಪಯಣವು ಈಗ ಪರಮೋಚ್ಚ ಶಿಖರವನ್ನು ತಲುಪಿದೆ. ಪ್ರಕೃತಿಯ 24 ಗುರುಗಳಿಂದ ಪಾಠವನ್ನು ಕಲಿತು, ಕರ್ಮದ ರಹಸ್ಯಗಳನ್ನು ಅರಿತು, ತ್ರಿಗುಣಗಳ ಪ್ರಭಾವದಿಂದ ಹೇಗೆ ಮುಕ್ತರಾಗಬೇಕು ಎಂಬುದನ್ನು ತಿಳಿದುಕೊಂಡ ನಂತರ ಈಗ ನಾವು ಭಗವಾನ್ ಶ್ರೀಕೃಷ್ಣನು ಉದ್ಧವನಿಗೆ ನೀಡುವ ಅಂತಿಮ ಹಾಗೂ ಅತ್ಯಂತ ರಹಸ್ಯವಾದ ಸಂದೇಶದ ಕಡೆಗೆ ಬಂದಿದ್ದೇವೆ. ಕೃಷ್ಣನು ತನ್ನ ಲೀಲೆಯನ್ನು ಮುಗಿಸುವ ಸಮಯ ಹತ್ತಿರವಾದಾಗ ಉದ್ಧವನ ಕಣ್ಣುಗಳಿಂದ ಅಶ್ರುಧಾರೆ ಹರಿಯುತ್ತಿತ್ತು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತನ್ನ ಸಖ, ತನ್ನ ಗುರು, ತನ್ನ ಸರ್ವಸ್ವವೂ ಆದ ಕೃಷ್ಣನು ಕಣ್ಣೆದುರಿನಿಂದ ಮರೆಯಾಗುತ್ತಾನೆ ಎಂಬ ಸತ್ಯವನ್ನು ಅವನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಕೃಷ್ಣನು ಉದ್ಧವನನ್ನು ಹತ್ತಿರಕ್ಕೆ ಕರೆದು ಅವನ ಕಣ್ಣೀರನ್ನು ಒರೆಸಿ ಬದುಕಿನ ಅತ್ಯಂತ ದೊಡ್ಡ ಸತ್ಯವನ್ನು ಬೋಧಿಸುತ್ತಾನೆ. ಉದ್ಧವ, ಈ ಭೌತಿಕ ದೇಹವು ಕೇವಲ ಪಂಚಭೂತಗಳ ಸಂಯೋಜನೆ. ಇದು ಹುಟ್ಟುತ್ತದೆ, ಬೆಳೆಯುತ್ತದೆ ಮತ್ತು ಒಂದು ದಿನ ಮಣ್ಣಿನಲ್ಲಿ ಲೀನವಾಗುತ್ತದೆ. ಆದರೆ ನೀನು ಈ ದೇಹವಲ್ಲ. ನನ್ನ ಮತ್ತು ನಿನ್ನ ನಡುವೆ ಇರುವ ಸಂಬಂಧವು ಕೇವಲ ದೈಹಿಕವಾದುದಲ್ಲ, ಅದು ಆತ್ಮದ ಸಂಬಂಧ. ನಾನು ಎಲ್ಲೂ ಹೋಗುತ್ತಿಲ್ಲ, ನಾನು ಸದಾ ನಿನ್ನ ಅಂತರಾಳದಲ್ಲಿಯೇ ಇರುತ್ತೇನೆ ಎಂದು ಸಾಂತ್ವನ ಹೇಳುತ್ತಾನೆ. ಕೃಷ್ಣನು ಉದ್ಧವನಿಗೆ ಬದರಿಕಾಶ್ರಮಕ್ಕೆ ತೆರಳಲು ಆಜ್ಞಾಪಿಸುತ್ತಾನೆ. ಬದರಿಕಾಶ್ರಮವೋ ಕೇವಲ ಒಂದು ಪುಣ್ಯಕ್ಷೇತ್ರವಲ್ಲ, ಅದು ಏಕಾಂತದ,
ತಪಸ್ಸಿನ ಮತ್ತು ಆತ್ಮಾವಲೋಕನದ ಪರಮ ಪವಿತ್ರ ತಾಣ. ನಾವು ಕಲಿತ ಜ್ಞಾನವು ಕೇವಲ ಮಿದುಳಿನಲ್ಲಿ ಉಳಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಆ ಜ್ಞಾನವು ನಮ್ಮ ಅನುಭವಕ್ಕೆ ಬರಬೇಕಾದರೆ ನಾವು ಪ್ರಾಪಂಚಿಕ ಗದ್ದಲಗಳಿಂದ ದೂರ ಸರಿದು ಏಕಾಂತದಲ್ಲಿ ಅದನ್ನು ಮಂಥನ ಮಾಡಬೇಕು. ಕೃಷ್ಣನು ಹೇಳುತ್ತಾನೆ, ಉದ್ಧವ, ನೀನು ಬದರಿಕಾಶ್ರಮಕ್ಕೆ ಹೋಗಿ ನಾನು ನಿನಗೆ ಬೋಧಿಸಿದ ಈ ಪರಮಜ್ಞಾನವನ್ನು ದಿನನಿತ್ಯವೂ ಧ್ಯಾನದಲ್ಲಿ ರೂಢಿಸಿಕೋ. ನಿನ್ನ ಮನಸ್ಸನ್ನು ನನ್ನಲ್ಲೇ ಸ್ಥಿರವಾಗಿಡು. ನೀನು ನೋಡುವ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ನನ್ನನ್ನೇ ಕಾಣು. ಯಾರನ್ನು ದ್ವೇಷಿಸಬೇಡ, ಯಾರೊಂದಿಗೂ ಸ್ಪರ್ಧಿಸಬೇಡ. ಈ ಜಗತ್ತಿನಲ್ಲಿ ನಿನ್ನ ಶತ್ರುಗಳೂ ಸಹ ನನ್ನದೇ ರೂಪಗಳು ಎಂಬುದನ್ನು ಮರೆಯಬೇಡ. ಈ ಮಾತುಗಳಲ್ಲಿ ಎಂತಹ ಅದ್ಭುತವಾದ ವಿಶಾಲತೆಯಿದೆ. ನಮ್ಮನ್ನು ನೋಯಿಸುವವರನ್ನು, ನಮಗೆ ದ್ರೋಹ ಮಾಡಿದವರನ್ನು ನಾವು ದ್ವೇಷಿಸುವುದನ್ನು ನಿಲ್ಲಿಸಿದಾಗ ಮಾತ್ರ ನಮ್ಮ ಒಳಗಿರುವ ಆಧ್ಯಾತ್ಮಿಕ ಬೆಳಕು ಪ್ರಕಾಶಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ಕೃಷ್ಣನು ಮತ್ತೊಂದು ಅಪೂರ್ವವಾದ ರೂಪಕವನ್ನು ಬಳಸುತ್ತಾನೆ. ಒಂದು ಮಡಕೆಯನ್ನು ಮಣ್ಣಿನಿಂದ ಮಾಡಲಾಗುತ್ತದೆ. ಆ ಮಡಕೆ ಇರುವಾಗಲೂ ಅದು ಮತ್ತೆ ಮಣ್ಣಿನಲ್ಲೇ ಸೇರಿ ಹೋಗುತ್ತದೆ. ಮಡಕೆ ಇರುವಾಗಲೂ ಅದು ಮೂಲತಃ ಮಣ್ಣೇ ಆಗಿರುತ್ತದೆ. ಅದೇ ರೀತಿ ಚಿನ್ನದಿಂದ ಮಾಡಿದ ನಾನಾ ಒಡವೆಗಳು ಕೇವಲ ಹೊರಗಿನ ನೋಟಕ್ಕೆ ಬೇರೆ ಬೇರೆಯಾಗಿ ಕಾಣಿಸುತ್ತವೆ, ಆದರೆ ಅವೆಲ್ಲದರ ಮೂಲತತ್ವ ಚಿನ್ನವೇ ಆಗಿದೆ. ಹಾಗೆಯೇ ಈ ಜಗತ್ತಿನಲ್ಲಿ ಕಾಣುವ ನೂರಾರು ಜಾತಿ, ಮತ, ಪಂಥಗಳು, ಬಡವ ಬಲ್ಲಿದ ಎಂಬ ಭೇದಗಳು, ಸುಂದರ ಕುರೂಪಿ ಎಂಬ ತಾರತಮ್ಯಗಳು ಕೇವಲ ಹೊರಗಿನ ಆಕಾರಗಳಷ್ಟೇ. ಎಲ್ಲರ ಒಳಗಿರುವ ಆತ್ಮಚೈತನ್ಯ ಆ ಪರಮಾತ್ಮನದೇ ಹೊರತು ಬೇರೇನೂ ಅಲ್ಲ. ಈ ದಿವ್ಯ ದೃಷ್ಟಿ ನಮಗೆ ಬಂದಾಗ ನಮ್ಮಲ್ಲಿರುವ ಸಣ್ಣತನ, ಕೀಳರಿಮೆ ಅಥವಾ ಅಹಂಕಾರ ಎಲ್ಲವೂ ಸಂಪೂರ್ಣವಾಗಿ ಕರಗಿ ಹೋಗುತ್ತವೆ. ನಾವು ಯಾರನ್ನೂ ಕೀಳಾಗಿ ನೋಡಲು ಸಾಧ್ಯವೇ ಇಲ್ಲ, ಯಾಕೆಂದರೆ ಅವರಲ್ಲೂ ನಮ್ಮ ಆರಾಧ್ಯ ದೈವವೇ ಮನೆ ಮಾಡಿದ್ದಾನೆ. ಸಾಧಕನಿಗೆ ಇರಬೇಕಾದ ಮತ್ತೊಂದು ಮುಖ್ಯ ಗುಣವನ್ನು ಕೃಷ್ಣನು ಭ್ರಮರಕೀಟ ನ್ಯಾಯದ ಮೂಲಕ ವಿವರಿಸುತ್ತಾನೆ. ಒಂದು ಸಣ್ಣ ಮರಿಕೀಟವನ್ನು ದುಂಬಿಯು ತನ್ನ ಗೂಡಿನಲ್ಲಿ ತಂದಿಡುತ್ತದೆ. ಆ ಮರಿಕೀಟವು ದುಂಬಿಯ ಭಯದಿಂದ ಮತ್ತು ಅದರ ಸದಾ ಚಿಂತನೆಯಿಂದ ದಿನವಿಡೀ ಆ ದುಂಬಿಯನ್ನೇ ಧ್ಯಾನಿಸುತ್ತಿರುತ್ತದೆ. ಆ ತೀವ್ರವಾದ ಮತ್ತು ನಿರಂತರವಾದ ಚಿಂತನೆಯ ಪ್ರಭಾವದಿಂದ ಕೆಲವು ದಿನಗಳ ನಂತರ ಆ ಸಣ್ಣ ಕೀಟವೇ ಸ್ವತಃ ಒಂದು ಸುಂದರವಾದ ದುಂಬಿಯಾಗಿ ಪರಿವರ್ತಿಸುತ್ತದೆ. ನಮ್ಮ ಮನಸ್ಸು ಕೂಡ ಅಷ್ಟೇ ಶಕ್ತಿವಾದದ್ದು. ನಾವು ದಿನವಿಡೀ ಏನನ್ನು ಯೋಚಿಸುತ್ತೇವೋ ನಾವು ಅದೇ ಆಗಿ ಬದಲಾಗುತ್ತೇವೆ. ನಾವು ದಿನವಿಡೀ ಕಷ್ಟಗಳನ್ನು, ಕೊರತೆಗಳನ್ನು, ದ್ವೇಷವನ್ನು ಯೋಚಿಸುತ್ತಿದ್ದರೆ ನಮ್ಮ ಬದುಕು ನರಕವಾಗುತ್ತದೆ. ಅದರ ಬದಲಾಗಿ ನಾವು ಸದಾ ಭಗವಂತನ ಕರುಣೆಯನ್ನು, ಪ್ರೀತಿಯನ್ನು, ಜ್ಞಾನವನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡರೆ ನಮ್ಮ ವ್ಯಕ್ತಿತ್ವವೇ ದೈವಿಕವಾಗಿ ಬದಲಾಗುತ್ತದೆ. ನಾವು ಭಗವಂತನನ್ನೇ ಧ್ಯಾನಿಸುತ್ತಾ ಕೊನೆಗೆ ಭಗವತ್ ಸ್ವರೂಪವೇ ಆಗಿಬಿಡುತ್ತೇವೆ. ಇದವೇ ಧ್ಯಾನದ ಮತ್ತು ಭಕ್ತಿಯ ಪರಮರಹಸ್ಯ. ಉದ್ಧವಗೀತೆಯ ಅಂತಿಮ ಭಾಗವು ನಮ್ಮನ್ನು ಸಂಪೂರ್ಣ ಶರಣಾಗತಿಗೆ ಕೊಂಡೋಗುತ್ತದೆ. ಕೃಷ್ಣನು ಹೇಳುವಂತೆ, ಎಲ್ಲಾ ಧರ್ಮಗಳನ್ನು, ಎಲ್ಲಾ ಕರ್ತವ್ಯಗಳ ಫಲಗಳನ್ನು ನನಗೆ ಅರ್ಪಿಸಿ ನೀನು ಕೇವಲ ನನ್ನನ್ನು ಮಾತ್ರ ಶರಣು ಹೋಗು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ, ಎಲ್ಲಾ ಬಂಧನಗಳಿಂದ ಮುಕ್ತಗೊಳಿಸುತ್ತೇನೆ. ಈ ಶರಣಾಗತಿ ಎಂದರೆ ಕೈಲಾಗದೆ ಸೋತು ಕೂರುವುದಲ್ಲ, ಇದು ಅಪ್ರತಿಮ ಧೈರ್ಯದ ಸಂಕೇತ. ನನ್ನ ಬದುಕಿನಲ್ಲಿ ಏನೇ ಬರಲಿ ಅದನ್ನು ಎದುರಿಸುವ ಶಕ್ತಿಯನ್ನು ನನ್ನೊಳಗಿರುವ ಭಗವಂತನು ನನಗೆ ನೀಡುತ್ತಾನೆ. ನಾನು ಅವನ ಮಗು, ನನ್ನನ್ನು ರಕ್ಷಿಸುವ ಜವಾಬ್ದಾರಿ ಅವನದ್ದು ಎಂಬ ದೃಢವಾದ ನಂಬಿಕೆಯೇ ಶರಣಾಗತಿ. ಈ ನಂಬಿಕೆ ನಮ್ಮಲ್ಲಿ ಮೂಡಿದಾಗ ಬದುಕಿನ ಯಾವುದೇ ಬಿರುಗಾಳಿಯೂ ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಾವು ಪ್ರತಿಯೊಂದು ಪರಿಸ್ಥಿತಿಯನ್ನು ಒಂದು ಆಶೀರ್ವಾದ ಎಂದು ಸ್ವೀಕರಿಸಲು ಕಲಿಯುತ್ತೇವೆ. ಯಶಸ್ಸು ಬಂದರೆ ಅದು ಅವನ ಕೃಪೆ, ವೈಫಲ್ಯ ಬಂದರೆ ಅದು ಅವನು ನಮಗೆ ಕಲಿಸುತ್ತಿರುವ ಒಂದು ಮಹತ್ತರವಾದ ಪಾಠ. ಈ ಭಾವನೆಯೇ ನಮ್ಮನ್ನು ಬದುಕಿನ ಪರಮ ಸುಖದ ಸ್ಥಿತಿಯಲ್ಲಿ ಇಡುತ್ತದೆ. ಈಗ ನಿಮ್ಮನ್ನು ನೀವು ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳಿ, ನೀವು ಇನ್ನೂ ಎಷ್ಟು ದಿನಗಳ ಕಾಲ ಈ ಸಣ್ಣಪುಟ್ಟ ಕಷ್ಟಗಳಿಗಾಗಿ ಕಣ್ಣೀರು ಹಾಕುತ್ತಾ ಕೂರುತ್ತೀರಿ? ಯಾರೋ ಏನೋ ಅಂದರೋ ಎಂದು ನಿಮ್ಮ ಅಮೂಲ್ಯವಾದ ನೆಮ್ಮದಿಯನ್ನು ಏಕೆ ಕಳೆದುಕೊಳ್ಳುತ್ತೀರಿ? ನಿಮ್ಮ ಅಸ್ತಿತ್ವವು ಕೇವಲ ಈ ಲೌಕಿಕ ಜಗತ್ತಿನ ಸಣ್ಣ ಗೆರೆಗಳಿಗೆ ಸೀಮಿತವಾಗಿಲ್ಲ. ನೀವು ಅನಂತವಾದ ಆತ್ಮದ ಕಿಡಿಗಳು. ನಿಮ್ಮೊಳಗೆ ಅಪಾರವಾದ ಶಕ್ತಿಯಿದೆ, ಜ್ಞಾನದ ಸಾಗರವಿದೆ, ಪ್ರೀತಿಯ ಕಾರಂಜವಿದೆ. ಉದ್ಧವಗೀತೆಯ ಈ ಪವಿತ್ರ ಸಂದೇಶವು ನಿಮ್ಮನ್ನು ಅಜ್ಞಾನದ ದೀರ್ಘ ನಿದ್ರೆಯಿಂದ ಎಚ್ಚರಗೊಳಿಸಲು ಬಂದಿದೆ. ಎದ್ದೇಳಿ, ನಿಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸಿ. ಹಳೆಯ ಕಹಿ ನೆನಪುಗಳನ್ನು, ನಾಳೆಯ ಬಗ್ಗೆಯ ಅನಗತ್ಯ ಭಯಗಳನ್ನು ಇಂದೇ ಈ ಕ್ಷಣದಲ್ಲೇ ಆ ಪರಮಾತ್ಮನ ಪಾದಗಳಲ್ಲಿ ಸಮರ್ಪಿಸಿಬಿಡಿ. ನಿಮ್ಮ ಹೃದಯವನ್ನು ಪ್ರೀತಿಯಿಂದ, ಕರುಣೆಯಿಂದ ತುಂಬಿಕೊಳ್ಳಿ. ಬದುಕು ಕೇವಲ ಬದುಕುಳಿಯುವುದಲ್ಲ, ಅದು ಪ್ರತಿ ಕ್ಷಣವನ್ನು ದೈವಿಕ ಆನಂದದಿಂದ ಆಚರಿಸುವುದು. ಉದ್ಧವನು ಕೃಷ್ಣನ ಈ ಅಂತಿಮ ಉಪದೇಶವನ್ನು ಶಿರಸ್ಸಾವಹಿಸಿ ಒಪ್ಪಿಕೊಂಡು ಅವನ ಪಾದಧೂಳನ್ನು ತನ್ನ ಹಣೆಗೆ ಹಚ್ಚಿಕೊಂಡು ಬದರಿಕಾಶ್ರಮದ ಕಡೆಗೆ ಹೆಜ್ಜೆ ಹಾಕುತ್ತಾನೆ. ಅವನ ಕಣ್ಣುಗಳಲ್ಲಿ ಈಗ ಕಣ್ಣೀರಿನ ಬದಲು ಜ್ಞಾನದ ಪ್ರಕಾಶವಿತ್ತು, ಹೃದಯದಲ್ಲಿ ಶೂನ್ಯದ ಬದಲು ಪರಮಾತ್ಮನ ಸಾನ್ನಿಧ್ಯದ ಅರಿವಿತ್ತು. ಅವನೊಬ್ಬ ಸಾಮಾನ್ಯ ಭಕ್ತನಾಗಿ ಬಂದಿದ್ದ,
ಆದರೆ ಈಗ ಜಗತ್ತಿಗೆ ಬೆಳಕನ್ನು ನೀಡಬಲ್ಲ ಪರಮಜ್ಞಾನಿಯಾಗಿ ಹೊರಟಿದ್ದ. ನಮ್ಮ ಬದುಕಿನ ಪಯಣವು ಇಂದಿನಿಂದ ಹೀಗೆಯೇ ಬದಲಾಗಬೇಕು. ನಾವು ಈ ಸಂಚಿಕೆಯನ್ನು ಕೇವಲ ಕೇಳಿ ಮರೆಯಬಾರದು. ಇಲ್ಲಿ ಚರ್ಚಿಸಿದ ಪ್ರತಿಯೊಂದು ವಿಚಾರವೂ ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಕಾಣಿಸಬೇಕು. ಕಷ್ಟಗಳು ಬಂದಾಗ ಧೈರ್ಯವಾಗಿರಿ, ಸುಖ ಬಂದಾಗ ವಿನಮ್ರರಾಗಿರಿ. ಪ್ರತಿಯೊಂದು ಜೀವಿಯಲ್ಲೂ ಆ ಕೃಷ್ಣನನ್ನೇ ಕಾಣುತ್ತಾ ಪ್ರೀತಿಯನ್ನು ಹರಡುತ್ತಾ ಸಾಗಿ. ನಿಮ್ಮ ಒಳಗಿರುವ ದೈವಿಕತೆ ಜಾಗೃತವಾಗಲಿ, ನಿಮ್ಮ ಬದುಕು ಸಾರ್ಥಕತೆಯತ್ತ ಸಾಗಲಿ. ಇದೇ ಈ ಉದ್ಧವಗೀತೆಯ ಪರಮ ಸಂದೇಶ ಮತ್ತು ತೀರ್ಮಾನವಾಗಿದೆ. ನಿಮ್ಮ ಆಂತರಿಕ ರೂಪಾಂತರದ ಈ ಪವಿತ್ರ ಕ್ಷಣಕ್ಕೆ ನನ್ನ ಅನಂತ ನಮನಗಳು. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.